ಆತ್ಮೀಯ ಸಹೋದರ ಸಹೋದರಿಯರೇ, ದಿವ್ಯ ಬಲಿ ಪೂಜೆಯನ್ನು ಮೃತರಾದ ಜೆ ಆಲಿಸ್ ಅವರ ಆತ್ಮಶಾಂತಿಗಾಗಿ ಜೋಡಿ ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಹಾಗೂ ಈ ದಿವ್ಯ ಬಲಿ ಪೂಜೆಯನ್ನು ಪವಿತ್ರ ಹೃದಯ ಯೇಸುವಿಗೆ ಕೃತಜ್ಞತೆ ಬಲಿ ಪೂಜೆಯಾಗಿ ಪುಷ್ಪ ಅಂತೋನಿ ರಾಜ್ ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಈ ದಿವ್ಯ ಬಲಿ ಪೂಜೆಯನ್ನು ಪವಿತ್ರ ಹೃದಯ ಯೇಸುವಿಗೆ ಕೃತಜ್ಞತೆ ಬಲಿ ಪೂಜೆಯಾಗಿ ಫ್ರಾನ್ಸಿಸ್ ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಹಾಗೂ ಈ ದಿವ್ಯ ಬಲಿ ಪೂಜೆಯನ್ನು ಕೃತಜ್ಞತೆ ಬಲಿ ಪೂಜೆಯಾಗಿ ಪವಿತ್ರ ಹೃದಯ ಯೇಸುವಿಗೆ ರಾಣಿ ದೇವರಾಜ್ DBY ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಈ ದಿವ್ಯ ಬಲಿ ಪೂಜೆಯನ್ನು ಕೃತಜ್ಞತೆ ಬಲಿ ಪೂಜೆಯಾಗಿ ಪವಿತ್ರ ಹೃದಯ ಯೇಸುವಿಗೆ ಶಾಂತಿ ಇಗ್ನೇಷಿಯಸ್ ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಈ ದಿವ್ಯ ಬಲಿ ಪೂಜೆಯನ್ನು ಕೃತಜ್ಞತೆ ಬಲಿ ಪೂಜೆಯಾಗಿ ಪವಿತ್ರ ಹೃದಯ ಯೇಸುವಿಗೆ ಗ್ರೆಸಿಲ್ಡಾ ಅಂತೋನಿ ಸ್ವಾಮಿ ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಹಾಗೂ ಈ ದಿವ್ಯ ಬಲಿ ಪೂಜೆಯನ್ನು ತಮ್ಮ ಒಳ್ಳೆಯ ಆರೋಗ್ಯಕ್ಕಾಗಿ ಜೋನಾಸ್ ಸೆಲಿನಾ ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಹಾಗೂ ಚೌರಮ್ಮ ಅವರ ಒಳ್ಳೆಯ ಆರೋಗ್ಯಕ್ಕಾಗಿ ನಿರ್ಮಲಾ ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಹಾಗೂ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಜೂಡಿ ಅವರು ಈ ದಿವ್ಯ ಬಲಿ ಪೂಜೆಯನ್ನು ಕೃತಜ್ಞತೆ ಬಲಿ ಪೂಜೆಯಾಗಿ ಅರ್ಪಿಸುತ್ತಿದ್ದಾರೆ. ಪ್ರತ್ಯೇಕವಾಗಿ ಈ ದಿವ್ಯ ಬಲಿ ಪೂಜೆಯನ್ನು ಕೃತಜ್ಞತೆ ಬಲಿ ಪೂಜೆಯಾಗಿ ಇವತ್ತಿನ ಪೂಜಾ ವಿಧಿಯನ್ನು ನಡೆಸಿಕೊಡುವ ಸಮಾಧಿ ಕಮಿಟಿ ಸಂಘದ ಸದಸ್ಯರು ಹಾಗೂ ಕೊಯರ್ ಸದಸ್ಯರು, ಗಾನ ವೃಂದದ ಸದಸ್ಯರು ಅರ್ಪಿಸುತ್ತಿದ್ದಾರೆ. ಈ ದಿವ್ಯ ಬಲಿ ಪೂಜೆಯನ್ನು ನಾವು ಫಾದರ್ ಆಂಟನಿ ಸಂದೀಪ್ ಮಣ್ಣಿನ ಮಗ ಇವರ ಅಭಿಪ್ರಾಯಗಳಿಗಾಗಿ, ಅವರ ಕುಟುಂಬದ ಅಭಿಪ್ರಾಯಗಳಿಗಾಗಿ ಅರ್ಪಿಸಲಾಗುವುದು. ನೀ ನನ್ನ ಕರೆದೆ ದೇವ, ನಿನ್ನ ಹಿಂದೆ ನಾ ಬಂದೆ ದೇವ ಎಂಬ ಕೀರ್ತನೆಯ ನುಡಿಗಳಂತೆ ಇಂದು ನಮ್ಮ ಧರ್ಮ ಕೇಂದ್ರದ ಪಾಲಕರಾಗಿರುವ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರ 2ನೇ ದಿನದ ನವೀನ ದಿನವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಪಾಲಕರು ಯುರೋಪ್ ಖಂಡದಿಂದ ಸ್ಪೇನ್ ದೇಶದಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ಲೌಕಿಕ ಆಸೆಗಳಿಗೆ ಈಡಾಗಿದ್ದರು. ಪ್ಯಾರಿಸಿನ ವಿಶ್ವವಿದ್ಯಾನಿಲಯದ ಅವರು ವ್ಯಾಸಂಗ ಮಾಡುತ್ತಿದ್ದಾಗ ಇಗ್ನೇಷಿಯಸ್ ಲೈಲೋರ್ ಅವರನ್ನು ಭೇಟಿಯಾಗಿದ್ದರು. ಅವರ ನುಡಿಗಳಿಂದ ಪಾಲಕರ ಜೀವನವು ಸಂಪೂರ್ಣವಾಗಿ ಬದಲಾಯಿತು. ಇವರು 1537ರಲ್ಲಿ ಯಾಜಕ ದೀಕ್ಷೆಯನ್ನು ಸ್ವೀಕರಿಸಿ ಭಾರತಕ್ಕೆ ಶುಭ ಸಂದೇಶ ಪ್ರಚಾರಕರಾಗಿ ಆಯ್ಕೆಯಾದರು. ಪವಿತ್ರ ಶಿಲುಬೆಯನ್ನು ತಮ್ಮ ಕರಗಳಲ್ಲಿ ಹಿಡಿದು ಭಾರತ ದೇಶಾದ್ಯಂತ ಯೇಸು ಸ್ವಾಮಿಯ ಬೆಳಕು ಪಸರಿಸುವಂತೆ ಮಾಡಿದರು. ಧರ್ಮ ಪ್ರಚಾರದಲ್ಲಿ ಇವರ ಆಸಕ್ತಿ ಎಷ್ಟಿತ್ತು ಎಂದರೆ ಗೋವಾದಿಂದ ಕನ್ಯಾಕುಮಾರಿಯವರೆಗೂ 13 ಸಲ ಸಂಧಿಸಿದರು. ಎಷ್ಟೋ ರಾತ್ರಿಗಳು ಪ್ರಾರ್ಥನೆಯಲ್ಲಿ ಕಳೆದರು. ಬರಿಗಾಲಿನಲ್ಲಿ ಕೊರೆಯುವ ಹಿಮದಲ್ಲಿ ಹಗಲು ರಾತ್ರಿ ಎನ್ನದೇ ನಡೆಯುತ್ತಾ ಪ್ರಭುವಿನ ಸೇವಾ ಕಾರ್ಯದಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡರು. ಹಾಗೂ ಬಡಬಗ್ಗರ, ಕುಷ್ಠರೋಗಿಗಳ, ಗುಲಾಮರ ಮೇಲೆ ಅತಿಯಾದ ಪ್ರೀತಿ ಇತ್ತು. ಇದರಿಂದ ದೇವರ ಪ್ರೀತಿ ಹಾಗೂ ನೆರೆಯವರ ಪ್ರೀತಿಗೆ ಸಾಕ್ಷಿಯಾದರು. ನಮ್ಮ ಪಾಲಕರ ಪುಣ್ಯಮಯ ಜೀವನ ಹಾಗೂ ದೇವರ ವಿಶೇಷ ಅನುಗ್ರಹದ ಮೂಲಕ ವಿಶ್ವದ ಲಕ್ಷಾಂತರ ಜನರಿಗೆ ಪ್ರೀತಿಪಾತ್ರರಾಗಿ ಇಹಲೋಕದ ಯಾತ್ರೆಯನ್ನು 1552ರಲ್ಲಿ ಡಿಸೆಂಬರ್ ತಿಂಗಳ 3ರಂದು ಪ್ಯಾರಿಸ್ಟನ್ ದ್ವೀಪದಲ್ಲಿ ಇಹಲೋಕ ತ್ಯಜಿಸಿದರು. ಸುಮಾರು 472 ವರ್ಷದಿಂದ ಪಾರ್ಥಿವ ಶರೀರವು ಹಾಳಾಗದೆ ಹಾಗೆಯೇ ಇದೆ. ಇಂತಹ ಮಹಾಸಂತರು ನಮ್ಮ ಪಾಲಕರಾಗಿದ್ದಾರೆ. ನಮ್ಮ ಪಾಲಕರ ಮಾರ್ಗದಲ್ಲಿ ಮುನ್ನಡೆದು ರಕ್ಷಣೆಯ ಸಂಕೇತವೂ ಸಾಧನವೂ ಆಗಿರುವ ಪವಿತ್ರ ಶಿಲುಬೆಯ ಮೂಲಕ ನಮ್ಮ ಪವಿತ್ರ ಧರ್ಮಸಭೆಗಾಗಿ ಶ್ರಮಿಸುತ್ತಿರುವ ವಿಶ್ವದ ಎಲ್ಲ ಗುರುಗಳ ಅಭಿಪ್ರಾಯಕ್ಕಾಗಿಯೂ, ನಮ್ಮ ಧರ್ಮ ಕೇಂದ್ರದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿರುವುದಾಗಿಯೂ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳ ಉದ್ದೇಶಗಳನ್ನು, ಹರಕೆಗಳನ್ನು ದೇವರಿಗೆ ಸಮರ್ಪಿಸುತ್ತಾ ಈ ದಿವ್ಯ ಬಲಿಪೂಜೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋಣ. ದೀಪವು ದೇವರ ಪ್ರಸನ್ನತೆಯನ್ನು ಸೂಚಿಸುತ್ತದೆ. ಈ ಜ್ಯೋತಿ ಎಲ್ಲರ ಬಾಳಿಗೆ ದೀಪವಾಗಲಿ ಹಾಗೂ ಎಲ್ಲರಿಗೂ ಆರೋಗ್ಯ, ಸಮೃದ್ಧಿ ಜೀವನ, ಶಾಂತಿ, ಸಮಾಧಾನ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಜ್ಯೋತಿಯನ್ನು ಬೆಳಗಲು ವಂದನೆಯ ಸ್ವಾಮಿ ಫಾದರ್ ಅಂತೋಣಿ ಸಂದೀಪ್, ಫಾದರ್ ಆಲ್ಬೆನ್ಸಿಯೋ ಹಾಗೂ ಫಾದರ್ ಜೀವನ್ ಅವರನ್ನು ಹಾಗೂ ಸಮಾಧಿ ಸಂಘದ ಅಧ್ಯಕ್ಷರಾದ ಬಾಲಪ್ಪರವರನ್ನು
ಗಾಯನ ವೃಂದದ ಮಾಸ್ಟರ್ ಆರೋಗ್ಯಸ್ವಾಮಿ ಅವರನ್ನು ಬಂದು ಜ್ಯೋತಿ ಬೆಳಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿ, ಪವಿತ್ರಾತ್ಮರ ಅನ್ಯೋನ್ಯತೆ ನೀವೆಲ್ಲರೊಡನೆ ಇರಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಸಂತ ಫ್ರಾನ್ಸಿಸ್ ಸೇವಿಯರವರ ಹಬ್ಬದ ತಯಾರಿಗೆ ನಾವೆಲ್ಲರೂ ಸಿದ್ಧತೆಯನ್ನು ಮಾಡ್ತಿದ್ದೇವೆ. ಈ ಹಬ್ಬವನ್ನು ಆಚರಿಸಲು ಮುಂದಾಗಿರುವ ನಾವು ಇಂದು ನಮ್ಮ ಕುಟುಂಬಗಳ ಕುರಿತು ಚಿಂತನೆ ಮಾಡಲು ಇಂದಿನ ಆರಾಧನಾ ವಿಧಿಯಲ್ಲಿ ನಾವೆಲ್ಲರೂ ಸಹ ನೆರೆದಿದ್ದೇವೆ. ಹೀಗಿರಬೇಕಾದರೆ ಜಗದ್ಗುರು ಫ್ರಾನ್ಸಿಸ್ ಅವರು ತಮ್ಮ ಇತ್ತೀಚಿನ ಪರಿಪತ್ರವಾದ ಅಮೋರಿಸ್ ಲೆತೀಸಿಯಾ ಎನ್ನುವಂತಹ ಒಂದು ಪರಿಪತ್ರದಲ್ಲಿ ಅತಿ ಸುಂದರವಾಗಿ ಹೇಳ್ತಾರೆ, ಕುಟುಂಬಗಳು ಅನುಭವಿಸುವಂತಹ ಪ್ರೀತಿಯ ಸಂತೋಷವೇ ಧರ್ಮಸಭೆಯ ಸಂತೋಷವೂ ಸಹ ಆಗಿದೆ ಎಂದು. ಅದನ್ನು ಆಂಗ್ಲ ಭಾಷೆಯಲ್ಲಿ ಹೇಳೋದಾದರೆ, ದ ಜಾಯ್ ಆಫ್ ಲವ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಫ್ಯಾಮಿಲೀಸ್ ಈಸ್ ಆಲ್ಸೋ ದ ಜಾಯ್ ಆಫ್ ದ ಚರ್ಚ್. ಸೊ ಎಲ್ಲ ಕುಟುಂಬಗಳು ಸೇರಿ ಒಂದು ಧರ್ಮಸಭೆಯನ್ನು ಮಾಡುತ್ತೆ. ಹಾಗೆ ಧರ್ಮಸಭೆಯು ಕುಟುಂಬಗಳ ಕುಟುಂಬವಾಗಿದೆ. ಹೀಗಾಗಿ ಕುಟುಂಬಗಳಿಗೆ ಧರ್ಮಸಭೆ ಅತಿ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಈ ಪ್ರಾಮುಖ್ಯತೆಯನ್ನು ನೀಡಬೇಕಾದರೆ ನಾವೆಲ್ಲರೂ ಸೇರಿ ನಮ್ಮ ಧರ್ಮಸಭೆಯನ್ನು, ಸಕ್ರಿಯವಾದ ಧರ್ಮಸಭೆಯನ್ನು ಆಗಿಸಲಿಕ್ಕೆ ನಮಗೆ ಕರೆಯನ್ನು ನೀಡುತ್ತಿದೆ. ಇಂದಿನ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸುವಾಗ, ಇಂದಿನ ಆರಾಧನಾ ವಿಧಿಯಲ್ಲಿ ನಮ್ಮೆಲ್ಲರ ಕುಟುಂಬಗಳನ್ನು ನಾವು ದೇವರಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸೋಣ. ನಮ್ಮ ತಂದೆ ತಾಯಿಯರನ್ನು, ನಮ್ಮ ಬಂಧು ಮಿತ್ರರನ್ನು, ನಮ್ಮ ಸಹೋದರ ಸಹೋದರಿಯರನ್ನು ಹಾಗೂ ನಮ್ಮ ಧರ್ಮ ಕೇಂದ್ರವನ್ನು ದೇವರಿಗೆ ಸಮರ್ಪಿಸುತ್ತಾ ಇಂದಿನ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಸಂತ ಫ್ರಾನ್ಸಿಸ್ ಸೇವಿಯರ್ ಅವರ ಬೋಧನೆಯ ಮೂಲಕ ನಮ್ಮ ದೇಶದಲ್ಲಿ ಅಪಾರ ಜನತೆಯನ್ನು ನಿಮಗಾಗಿ ಸಂಪಾದಿಸಿದ್ದೀರಿ. ವಿಶ್ವಾಸಿಗಳ ಹೃದಯಗಳು ಅದೇ ಉತ್ಸಾಹದಿಂದ ವಿಶ್ವಾಸಕ್ಕಾಗಿ ಉತ್ತಿ ಹರಿಯಲು ಮತ್ತು ಧರ್ಮ ಸಭೆಯು ಎಲ್ಲೆಲ್ಲೂ ಹೇರಳ ಸಂತತಿಯನ್ನು ಪಡೆದು ಹರ್ಷಿಸಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆ ದಿನದಂದು ಕುರುಡರಿಗೆ ಮಬ್ಬಿನಲ್ಲೂ ಕತ್ತಲಲ್ಲೂ ಕಣ್ಣು ಕಾಣಿಸುವುದು. ಮೊದಲನೆಯ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ, ಸ್ವಲ್ಪ ಕಾಲದೊಳಗೆ ಲೆಬನೋನ್ ಅರಣ್ಯವು ತೋಟವಾಗುವುದು, ಈಗಿನ ತೋಟವಾದರೂ ಅರಣ್ಯವಾಗಿ ಕಾಣಿಸುವುದು. ಆ ದಿನದಂದು ಕಿವುಡರು ಗ್ರಂಥವಾಕ್ಯಗಳನ್ನು ಓದುವುದನ್ನು ಕೇಳುವರು, ಕುರುಡರಿಗೆ ಮಬ್ಬಿನಲ್ಲೂ ಕತ್ತಲಲ್ಲೂ ಕಣ್ಣು ಕಾಣಿಸುವುದು. ದೀನದಲಿತರು ಸರ್ವೇಶ್ವರನಲ್ಲಿ ಅತಿಯಾಗಿ ಆನಂದಿಸುವರು, ಬಡಬಗ್ಗರು ಇಸ್ರಾಯೇಲಿನ ಪರಮಪಾವನ ಸ್ವಾಮಿಯನ್ನು ಉಲ್ಲಾಸಿಸುವರು. ಏಕೆಂದರೆ ಭಯೋತ್ಪಾದಕರು ನಿಶ್ಶೇಷರಾಗುವರು, ಧರ್ಮನಿಂದಕರು ನಿರ್ನಾಮವಾಗುವರು. ಸುಳ್ಳು ಸಾಕ್ಷಿ ಹೇಳಿ ತಪ್ಪು ಹೊರಿಸುವವರು ನ್ಯಾಯಸ್ಥಾನದಲ್ಲಿ ದೋಷವನ್ನು ಖಂಡಿಸುವವರಿಗೆ ಉರುಲೊಡ್ಡುವವರು. ನೀತಿವಂತನಿಗೆ ನ್ಯಾಯ ತಪ್ಪಿಸುವವರು, ಹೀಗೆ ಅಧರ್ಮದಲ್ಲಿ ನಿರತರಾಗಿರುವ ಇವರೆಲ್ಲರೂ ನಿರ್ಮೂಲರಾಗುವರು. ಹೀಗಿರಲು ಅಬ್ರಹಾಮನನ್ನು ಉದ್ಧರಿಸಿದ ಸರ್ವೇಶ್ವರ ಸ್ವಾಮಿ ಯಾಕೋಬನ ಮನೆತನದ ವಿಷಯವಾಗಿ ಹೀಗೆನ್ನುತ್ತಾರೆ, ಯಾಕೋಬ ವಂಶದವರೇ, ಇನ್ನು ಮೇಲೆ ನೀವು ನಾಚಿಕೆಗೀಡಾಗುವುದಿಲ್ಲ, ನಿಮ್ಮ ಮುಖ ಇನ್ನು ಬಾಡುವುದಿಲ್ಲ. ನಿಮ್ಮ ವಂಶಜರು ತಮ್ಮ ಮಧ್ಯದಲ್ಲಿ ನಾನು ಎಸಗುವ ಕಾರ್ಯಗಳನ್ನು ನೋಡಿ ನನ್ನ ನಾಮವೇ ಪರಮ ಪೂಜಿತವೆಂದು ಸ್ಥಿರಪಡಿಸುವರು. ಹೌದು, ಯಾಕೋಬ ವಂಶದ ಪರಮ ಪಾವನ ಪ್ರಭುವಾದ ನನ್ನನ್ನು ಪ್ರತಿಷ್ಠಾಪಿಸುವರು. ಇಸ್ರಾಯೇಲರ ಸ್ವಾಮಿಯಾದ ನನ್ನಲ್ಲಿ ಭಯಭಕ್ತಿಯಿಂದಿರುವರು. ಚಂಚಲಚಿತ್ತರು ಬುದ್ಧಿವಂತರಾಗುವರು, ಗೊಣಗುಟ್ಟುವವರು ಧ್ಯಾನಮಗ್ನರಾಗುವರು. ಪ್ರಭುವಿನ ವಾಕ್ಯ.
ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಅಲ್ಲಿಂದ ಹೋಗುತ್ತಿರುವಾಗ ಇಬ್ಬರು ಕುರುಡರು, ಸ್ವಾಮಿ ದಾವಿದ ಕುಲಪುತ್ರರೇ, ನಮಗೆ ದಯೆ ತೋರಿ ಎಂದು ಧ್ವನಿ ಎತ್ತಿ ಕೂಗಿಕೊಳ್ಳುತ್ತಾ ಅವರ ಹಿಂದೆ ಹೋದರು. ಯೇಸು ಮನೆ ಸೇರಿದಾಗ ಆ ಕುರುಡರು ಸಮೀಪಕ್ಕೆ ಬಂದರು. ನಾನು ನಿಮ್ಮನ್ನು ಗುಣಪಡಿಸಬಲ್ಲೆನೆಂದು ನೀವು ವಿಶ್ವಾಸಿಸ್ತೀರೋ ಎಂದು ಯೇಸು ಪ್ರಶ್ನಿಸಿದರು. ಹೌದು ಸ್ವಾಮಿ, ಹೌದು ಎಂದು ಅವರು ಉತ್ತರವಿತ್ತರು. ಆಗ ಯೇಸು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ವಿಶ್ವಾಸವಿಟ್ಟ ಪ್ರಕಾರವೇ ನಿಮಗೆ ಗುಣವಾಗಲಿ ಎಂದರು. ಅವರಿಗೆ ದೃಷ್ಟಿ ಬಂದಿತು. ಈ ವಿಷಯ ಯಾರಿಗೂ ತಿಳಿಯಬಾರದು, ಎಚ್ಚರಿಕೆ ಎಂದು ಯೇಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು. ಆದರೂ ಅವರು ಹೋಗಿ ಆ ಪ್ರಾಂತ್ಯದಲ್ಲೆಲ್ಲ ಸ್ವಾಮಿಯ ಕೀರ್ತಿಯನ್ನು ಹರಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಮನೆಯ ಮಗ ಬಂದಿದ್ದಾನೆ, ಬಲಿಪೂಜೆನ ಅರ್ಪಿಸ್ತಾ ಇದ್ದಾರೆ. ತುಂಬ ಸಂತೋಷ, ಏಕೆಂದರೆ ನನಗೂ ಅದೇ, ಮನೆಗೆ ಹೋಗ್ತಾ ಇರಬೇಕಾದ್ರೆ ತುಂಬ ಸಂತೋಷ, ನನ್ನ ಮನೆ ಬರ್ತಾ ಇದೆ ಅಂತ. ಅದರ ಗಾಳಿ, ಅಲ್ಲಿರುವಂಥ ಜನರು ಎಷ್ಟೇ ದ್ವೇಷ ಮಾಡಿದ್ರು ಅದು ನನ್ನ ಮನೆ, ನನ್ನ ಕುಟುಂಬ ಅಂದರೆ ಒಂದು ಚರ್ಚು. ಅಲ್ಲಿ ಆದಿ ಬೀದಿ ಎಲ್ಲ ತಿರುಗಾಡಿಕೊಂಡು ತುಂಬ ಹೇಗೆ ಮೊದಲಿದ್ದೋ ಅದೇ ರೀತಿ ಬರೋದು ನಮ್ಮ ಆಸೆ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾನು ಗುರುಗಳ ಬಗ್ಗೆ, ಒಂದು ಗುರುಗಳ ಅನ್ನೋದಕ್ಕಿಂತ ಯಾಜಕರ ಬಗ್ಗೆ ವಿವರಣೆ ಮಾಡೋದಕ್ಕೋಸ್ಕರ ಇಷ್ಟಪಡ್ತೇನೆ. ನಮ್ಮ ಮನೆ ಮಗ ಬಂದಿದ್ದಾನೆ. ಎರಡು ವ್ಯಕ್ತಿತ್ವ ಅವನಲ್ಲಿದೆ. ಒಂದು ಗುರು, ಒಂದು ಈ ಸಭೆಯಲ್ಲಿ ಇರುವಂತಹ ಒಂದು ಗುರು. ಆ ಗುರುಗೆ ಏನೂ ಇಲ್ಲ, ಯಾರೂ ಇಲ್ಲ. ಯಾಕೆಂದರೆ ಯೇಸು ಸ್ವಾಮಿಯ ಹೇಳಿರುವ ಪ್ರಕಾರ ಎಲ್ಲವನ್ನು ಅಪ್ಪ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರನ್ನು ತೊರೆದು ಬಂದಿದ್ದಾರೆ. ಇನ್ನೊಂದು ವ್ಯಕ್ತಿತ್ವ ಅಂದರೆ, ಮನೆಗೆ ಹೋದಾಗ ಅವನು ಗುರುಗಳಾಗಿ ಹೋಗೋದಿಲ್ಲ, ಮನೆಯ ಮಗ. ಅಪ್ಪ ಅಮ್ಮನಿಗೆ ಮಗ, ಅಣ್ಣ ತಮ್ಮಂದರಿಗೆ ಆ ಥರ ಇರಬಹುದು. ಇದು ಎರಡು ವ್ಯಕ್ತಿತ್ವ ಆ ಒಂದು ಗುರುಗಳಲ್ಲಿ ಇದೆ. ಆದರೆ ಯಾವಾಗಲೂ ಒಂದು ಗುರು ಮೊದಲನೇ ಸ್ಥಾನ ದೇವರಿಗೆ ಕೊಡ್ತಾ ಇದ್ದಾನೆ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಒಮ್ಮೆ ಇಂಟರ್ವ್ಯೂನಲ್ಲಿ ಮದರ್ ತೆರೆಸರನ್ನು ಕೇಳ್ತಾ ಇದ್ದಾರೆ, ಒಬ್ಬ ಯಾಜಕ, ನಾನು ಹೇಳ್ತಾ ಇರೋದು ಯಾಜಕ ಅಂತ ಹೇಳ್ತೀನಿ, ಗುರು ಅಂತ ಹೇಳೋದಲ್ಲ, ಒಬ್ಬ ಯಾಜಕ ಮತ್ತು ದೇವದೂತರು ಕಾಣಿಸ್ಕೊಂಡ್ರೆ ನೀವು ಯಾರನ್ನು ನೀವು ನಮಸ್ಕರಿಸ್ತೀರಾ ಎಂಬುದಾಗಿ. ಹಾಗೆ ಜಾನ್ ಮೇರಿ ವಿಯಾನಿಯನ್ನು ಸಹ ಇದೇ ರೀತಿ ಕೇಳಿದರು. ಒಬ್ಬ ಯಾಜಕ ಹಾಗೂ ಒಬ್ಬ ಮಾತೆ ಮರಿಯಮ್ಮನವರನ್ನು ಕಾಣಿಸ್ಕೊಂಡ್ರೆ ಯಾರಿಗೆ ನೀವು ನಮಸ್ಕರಿಸ್ತೀರಾ ಅಥವಾ ಯಾರಿಗೆ ಮೊದಲ ಸ್ಥಾನವನ್ನು ಕೊಡ್ತೀರಾ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಮದರ್ ತೆರೆಸರವರು ಹೇಳ್ತಾ ಇದ್ದಾರೆ, ನಾನು ಮೊದಲನೆಯ ಸ್ಥಾನ ಅಥವಾ ಹಾಗೂ ನಾನು ತುಂಬ ನಮಸ್ಕರಿಸುವಂಥದ್ದು ಹಾಗೂ ನನಗೆ ಇಷ್ಟವಾದದ್ದೊಂದು ಮೊದಲು ಯಾಜಕ ಎಂಬುದಾಗಿ. ಯಾಕೆಂದರೆ ಯೇಸು ಸ್ವಾಮಿ ಯಾಜಕರಾಗಿ ನಮ್ಮನ್ನು ನಮ್ಮ ಕಷ್ಟಗಳಿಂದ ಅಥವಾ ನಮ್ಮ ಪಾಪಗಳಿಂದ ಬಿಡುಗಡೆಯನ್ನು ಮಾಡಿದ್ದಾರೆ ಎಂಬುದಾಗಿ. ಹಾಗೆ ಜಾನ್ ಮೇರಿಯನ್ನು ಹೇಳ್ತಾ ಇದ್ದಾರೆ, ಹೀಗೆ ಹೇಳ್ತಾ ಇದ್ದಾರೆ, ಮೊದಲು ನಾನು ಯಾಜಕನನ್ನು ನಮಸ್ಕರಿಸುತ್ತೇನೆ. ಹೀಗೆ ವಿವರಣೆ ಮಾಡ್ತಾ ಇದ್ದಾರೆ. ಮಾತೆ ಮರಿಯಮ್ಮನವರು ಒಂದೇ ಒಂದು ಸಲಿ ಈ ಭೂಲೋಕಕ್ಕೆ ತನ್ನ ಪುತ್ರರನ್ನು ಕರೆತಂದರು. ಅವರು ಜನ್ಮವನ್ನಿತ್ತರು, ಕೊಟ್ಟರು, ಆಗೋಯ್ತು. ಆದರೆ ಪ್ರತಿದಿನ
ನನ್ನ ಯಾಜಕ ದಿನಂಪ್ರತಿ ಯೇಸು ಸ್ವಾಮಿಯನ್ನು ಬಲಿಪೂಜೆಯ ಸಂದರ್ಭದಲ್ಲಿ ಈ ಧರೆಗೆ ತರ್ತಾ ಇದ್ದಾನೆ. ಆದ್ದರಿಂದ ನಾನು ಮೊಟ್ಟ ಮೊದಲನೇದಾಗಿ ನನ್ನ ಯಾಜಕನಿಗೆ ನಾನು ಮೊದಲನೆಯ ಸ್ಥಾನ ಅಥವಾ ಕಡೆಯ ಸ್ಥಾನ ಅಥವಾ ತುಂಬ ಸ್ಥಾನವನ್ನು ನಾನು ಕೊಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸಿಮ್ನರಿ ಸೇರಬೇಕಾದ್ರೆ ನನಗೆ ಕನ್ಫ್ಯೂಷನ್. ಯಾವ ಸಭೆ ಯಾವುದು ಏನು ಹೆಂಗೆ ಅಂತ ನಮ್ಗೆ ಗೊತ್ತೇ ಇಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಏನೋ ನಾನು ಹೋಗಿ ಕೇಳಿದೆ, ನಾನು ಫಾದರ್ ಆಗಬೇಕಷ್ಟೇ. ಕಾಪುಚಿನ್ಗೆ ಹೋಗ್ಬೇಕಾಯ್ತು ನಾನು. ಅಲ್ಲಿ ಏನೋ ಇಲ್ಲ PUC ಆದಮೇಲೆ ಬಾ ಅಂತಂದ್ರೆ ಕಡೇ ದಿನ ಹೋದೆ. ಕಡೇ ದಿನ ಅಂತ ನನಗೆ ಯಾರೂ ಸಹ ಮಾರ್ಗ ತೋರಿಸೋರು ಇಲ್ಲ. ಈಗಲೂ ಸಹ ನನಗೆ ವೊಕೇಶನ್ ಪ್ರಮೋಷನ್ ಯಾರೂ ಇಲ್ಲ. ನಾನು ಹೋದೆ, ಡೈರೆಕ್ಟಾಗಿ ಹೋದೆ, ಪ್ರೊವಿನ್ಷಿಯಲ್ಸ್ಗೆ ಹೋದೆ, ನಾನು ಫಾದರ್ ಆಗಬೇಕಷ್ಟೇ ಅಂತ. ಆಗ್ಬೋದಾ? ಆಗ್ಬೋದು. ನನಗೆ ಅದರದ್ದು ಸಭೆದು ಇದ್ರದ್ದು ಬಗ್ಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಗುರುಗಳ ಆಗಬೇಕು, ದೇವರು ನನ್ನ ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೆ. ಆಯಿತು, ಮುಗೀತು. ನಮ್ಮಲ್ಲಿ 64 ಜನರಿದ್ದರು, ಆದರೆ ಒಂದು ಯಾಜಕ ದೀಕ್ಷೆ ಆಗಿದ್ದು ಬರೀ 5 ಜನರು. ಎಲ್ಲರೂ ಹೋದರು. ಆದರೂ ಸಹ ಅವರು ಒಂದು ಅಲ್ಲಿ ಸಿಮಿನರ್ಲಿ ಇದ್ದು ಒಂದು ಒಳ್ಳೆಯ ತನವನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ. ತುಂಬ ಒಳ್ಳೊಳ್ಳೆಯ ಸ್ಥಾನದಲ್ಲಿ ಇದ್ದಾರೆ ಎಂಬುದಾಗಿ ನಾವು ನೋಡ್ಬೋದು. ಪ್ರಿಯರೇ, ನಮ್ಮಲ್ಲಿ ಒಂದೊಂದಾಗಿ ನಾವು ವಿವರಣೆ ಮಾಡೋಣ. ಒಂದು ಡಯಸಿಷನ್ ಪ್ರೀಸ್ಟ್, ಅವರು ಫಾದರ್ ಅಂತೀವಿ. ಅವ್ರ ಫಾದರಾ? ಹೌದು. ಆದರೆ ಅವ್ರನ್ನ ಏನಂತ ಕರೀತಾ ಇದ್ದಾರೆ ಅಂದರೆ ಡಾನ್ ಅಂತ ಕರೀತಾರೆ. ಅವರಿಗೆ ಒಂದೇ ಒಂದು ಆಜ್ಞೆ ಏನಂತಂದರೆ ಒಬೀಡಿಯನ್ಸ್, ವಿಧೇಯತ್ವ. ಅದೊಂದು. ಈಗ ನಮ್ಮ ರಿಲೀಜಿಯಸ್ಸಿಗೆ ಬಂದರೆ, ನಾವು ಮತ್ತು ಸಿಸ್ಟರ್ಸ್ಗಳೆಲ್ಲ ಬಂದರೆ ನಮಗೆ 3 ಆಜ್ಞೆಗಳು ಅಥವಾ ವೌಸ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಂದು ಪಾವರ್ಟಿ, ಒಬೀಡಿಯನ್ಸ್ ಆ್ಯಂಡ್ ಚಾಸ್ಟಿಟಿ ಎಂಬುದಾಗಿ. ಇಷ್ಟೂ ಸಹ ಮಾಡಬೇಕಾಗಿದೆ. ಆಸ್ತಿ, ಹಣ, ಆಸ್ತಿ, ಅಂತಸ್ತು ಏನು ಮಾಡಿಕೊಳ್ಳೋದು. ಆದರೆ ಡಯಸಿಷನ್ ಪ್ರೀಸ್ಟ್ ಎಲ್ಲ ಇಟ್ಕೋಬೋದು. ಅದು ಅವರಿಗೆ ಅದು ಸೀಮಿತವಾಗಿದೆ. ಅವ್ರಿಗೆ ಏನು ಬೇಕಾದರೂ ಇದು ಮಾಡ್ಬೋದು. ಆದರೆ ನಮ್ಮಲ್ಲಿ ಹೋಗಬೇಕಾದ್ರೂ ಸಹ ನಮಗೆ ಒಂದೇ ಒಂದು ಆಸ್ತಿ, ಒಂದು ಏನು ನಮ್ಮ ಬಟ್ಟೆ ಅಥವಾ ಪುಸ್ತಕ, ಇಷ್ಟೇ. ಮತ್ತು ಇನ್ನು ನಮ್ಮ ಬೆಂಡಿಕ್ಟೈನ್ಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಬೆಂಡಿಕ್ಟೈನ್ಸ್ ಅಂತಂದರೆ ಅವ್ರಿಗೆ ಬರೀ ಎಲ್ಲವನ್ನು ತರೋದು, ಬರೀ ಏನಪ್ಪ ಮೀನು, ಮಾಂಸ, ಮೊಟ್ಟೆ ಏನೂ ಇರಲ್ಲ, ಬರೀ ವೆಜಿಟೇಬಲ್ಸ್. ಓರಾ ಎತ್ ಲಬೋರಾ ಅಂತ, ದುಡಿ ತಿನ್ನು. ಅವ್ರು ಏನು ದುಡಿಬೇಕೋ ಅದನ್ನು ಮಾರ್ಬಿಡೋದು, ಅದರಿಂದ ತಗೊಂಡು ಜೀವನ ಮಾಡಬೇಕು. ವಯಸ್ಸಾದರೂ ಸಹ ಅವನು ಮಣ್ಣು ಮುಟ್ಟಿದ್ರೆ ಮಾತ್ರ ಊಟ, ಇಲ್ಲ ಅಂದ್ರೆ ಇಲ್ಲ. ಅಲ್ಲಿರುವಂಥ ಮುಖ್ಯಸ್ಥರನ್ನ ಹ್ಯಾಬಿ ಅಂತ ಕರೀತಾರೆ. ಇನ್ನೆಲ್ಲ ಫ್ರಯರ್ಸ್ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ಈ ಇದರಲ್ಲಿ ಜೆಸ್ಯೂಟ್ ಎಂಬುದಾಗಿ ಒಂದು ರಿಲಿಜಿಯಸ್ ಆರ್ಡರ್, ಅಲ್ಲಿಂದ ನಮ್ಮ ಫ್ರಾನ್ಸಿಸ್ ಝೇವಿಯರ್ ಬಂದಿದ್ದಾರೆ. ನಾವು ಒಂದು ಪೀಠಿಕೆಯಲ್ಲಿ ನೋಡಿದು ಅವರ ಜನ್ಮನ ಮತ್ತು ಅವರು ಯಾವ ರೀತಿ ಭಾರತಕ್ಕೆ ಹಾತೊರೆಯುತ್ತಾ ಇದ್ರು, ಭಾರತಕ್ಕೆ ಹೋಗಬೇಕು ಅಂತ. ಅವರು ಥಿಯಾಲಜಿ ಒಳ್ಳೆ ವಿದ್ಯಾವಂತ ಅಂದರೆ ಒಳ್ಳೆ ವಿದ್ಯೆ ಅಂತ, ಥಿಯಾಲಜಿಯಾಗಿ ಪ್ರೊಫೆಸರ್ ಆಗಬೇಕಾಗಿತ್ತು. ಆಗ ಭಾರತದಲ್ಲಿ ಯಾರೂ ಇಲ್ಲ, ಅಷ್ಟು ತಿಳುವಳಿಕೆ ಇಲ್ಲ. ವಿದ್ಯೆ ಏನು ಅಂತಂದರೆ ನಮಗೆ ವಿದ್ಯಾಭ್ಯಾಸ ಜಾಸ್ತಿ ಇಲ್ಲ. ಆ 16ನೇ ಶತಮಾನದಲ್ಲಿ ಯಾರೂ ಕಲಿತವರೇ ಇಲ್ಲ. ನಾನು ಭಾರತಕ್ಕೆ ಹೋಗಬೇಕು ಅಂತ ಕೇಳ್ತದೆ, ಇಲ್ಲ ನೀನು ಪ್ರೊಫೆಸರ್ ಆಗ್ಬೋದಲ್ಲ ಎಂಬುದಾಗಿ. ಪ್ರಿಯರೇ, ಅದೇ ರೀತಿ ಒಂದು ಸಾಯ್ತಾನ ತುಂಬ ಇದು ಮಾಡ್ತದೆ. ನೀನು ಇಷ್ಟೊಂದು ಕಲ್ತ್ಕೊಂಡಿದೆಯಲ್ಲ, ನೀನು ಏನಕ್ಕೆ ಅಲ್ಲಿಗೆ ಹೋಗ್ತಾ ಇದೆಯಾ? ಇಲ್ಲೇ ತುಂಬ ದೊಡ್ಡ ಸ್ಥಾನ ಮಾನ ಎಲ್ಲ ಸಿಗುತ್ತೆ, ನೀನು ಏನು ಬೇಕಾದರೂ ಇದು ಮಾಡಬೇಕು ಎಂಬುದಾಗಿ ಕನಸಿನಲ್ಲಿ ಅಷ್ಟೊಂದು ಕಾಣುತ್ತೆ. ಮಧ್ಯರಾತ್ರಿ ಎದ್ದೇಳ್ತಾರೆ, ಆಗೋದೇ ಇಲ್ಲ. ಮತ್ತೆ ಬೆಳಿಗ್ಗೆ ಪ್ರಾರ್ಥನೆ, ಆಗೋದೇ ಇಲ್ಲ. ಬರೀ ಸೈತಾನನ್ನೇ ಕಾಣಿಸ್ಕೊಳ್ತದೆ. ಈಗ ಏನು ಮಾಡಬೇಕು? ಸೈತಾನನ್ನ ಇದು ಮಾಡಬೇಕು, ಅವನ್ನ ಸಂಹಾರ ಮಾಡಬೇಕು. ಅಲ್ಲಿ ಯಾವುದೋ ಒಂದು ಹುಳ ಸಿಗುತ್ತೆ, ಅದನ್ನು ತಗೊಂಡು ಬಾಯಿಗೆ ಹಾಕೊಂಡ ತಕ್ಷಣವೇ ಸೈತಾನ ಬಿಟ್ಟು ಹೋಗ್ತಾನೆ. ಅಂತಂದರೆ ನಾನು ಎಂಥ ಕಷ್ಟಕರವಾದಂಥರೂ ಸಹ ನಾನು ಅದನ್ನು ತೆಗೆದುಕೊಳ್ಳೋದಕ್ಕೆ ನಾನು ರೆಡಿ ಎಂಬುದಾಗಿ. ಹಾಗೆ ಇಗ್ನೇಷಿಯಸ್ ಹೇಳ್ತಾ ಇದ್ದಾರೆ, ಬೇಡ, ಇಲ್ಲೇ ತುಂಬ ಎಲ್ಲ ಬ್ರದರ್ಸ್ಗಳು ತುಂಬ ಆತಡ್ತಾಯಿದ್ರು, ನೀನು ಒಳ್ಳೆ ಪ್ರೊಫೆಸರ್ ಎಂಬುದಾಗಿ ಹೇಳಿದಾಗ ದೇವರು ನನಗೆ ದಾರಿಯನ್ನು ತೋರಿಸಿದ್ದಾರೆ ಅಂತಂದಾಗ ಇಗ್ನೇಷಿಯಸ್ ಹೇಳ್ತಾರೆ, ಹೌದಾ, ಹಾಗಾದರೆ ಅದಕ್ಕೆ ನಾನು ಯಾವತ್ತೂ ಸಹ ಅಡ್ಡಿ ಮಾಡೋದಿಲ್ಲ, ದೇವರು ನಿನ್ನನ್ನು ಆಶೀರ್ವದಿಸಲಿ ಎಂಬುದಾಗಿ ಆಶೀರ್ವಾದ ಮಾಡಿ ನಮ್ಮ ಭಾರತಕ್ಕೆ ಕಳಿಸ್ಕೊಡ್ತಾರೆ. ಪ್ರಿಯರೇ, ಅವ್ರು ಯಾವ ರೀತಿ ಜೀವನ ಮಾಡಿದ್ರು ಅಂತ ಸಾಯೋವರೆಗೂ ಅದೇ ಒಂದೇ ಒಂದು ವಸ್ತ್ರ,
ಇದು ಯಾರಿಗೂ ಗೊತ್ತಿಲ್ಲ. ಹಾಗೆ ಅಲ್ಲಿರುವಂಥ ಬ್ರದರ್ಸ್ಗಳು ಬಂದ್ಬಿಟ್ಟು ಒಂದು ಹೊಲ್ದು ಕೊಡ್ತಾರಂತೆ. ಹೊಲ್ದು ಕೊಟ್ಟಾಗ ಬೆಳಿಗ್ಗೆ ನೋಡ್ತಾ ಇದ್ದರೆ ಅಲ್ಲಿ ಸಿಕ್ಸಿರೋದು ಇಲ್ಲವೇ ಇಲ್ಲ. ಏನು ಇದು ನನ್ನ, ಅದನ್ನು ತಗೊಂಡು ಒಂದು ಮೂಲೆಯಲ್ಲಿ ಎಸ್ದುಬಿಟ್ಟಿದ್ರು, ಅದನ್ನು ಅದು ಒಂದು ಸ್ವಲ್ಪ ವೇಸ್ಟ್ ಮಾಡಿದರು. ಅಲ್ಲಿ ಸಿಕ್ಕಿರೋದು ಇದು ನಂದಲ್ವಲ್ಲ ಇದು ಅಂಥದ್ದು. ಆವಾಗ ಅಲ್ಲಿರುವಂಥ ಬ್ರದರ್ಸ್ ಅಲ್ಲಿ ಕೇಳಿದಾಗ ನನ್ನ ಡ್ರೆಸ್ ತಗೊಳ್ಳಿ. ಇಲ್ಲ ಫಾದರ್, ಅದು ತುಂಬ ಕೊಳೆ ಆಗೋಗಿದ್ದಲ್ಲ, ಅದು ಸೈಡಲ್ಲಿ ಇಟ್ಟಿದ್ದೀವಿ, ಬೇಡ, ಅದು ಇದನ್ನು ತಗೊಳ್ಳಿ ನಿಮ್ಮ ಸೇವೆ ಕಾರ್ಯಕ್ಕೆ. ಹಾಗೆ ಹೇಳಿದ್ರಂತೆ, ಆ ಒಂದು ಸ್ಮೆಲ್ಲು ಹಾಗೂ ನನ್ನ ಬೆವರು, ಇದು ನನ್ನ ದೇವರು ಕೊಟ್ಟಿರುವಂಥದ್ದು, ಅದನ್ನು ನಾನು ಹಾಕ್ಕೊಳ್ತೀನಿ ಅಂದ್ಕೊಂಡು ಮತ್ತೆ ಕರೆಸಿ ಅದನ್ನು ಹಾಕ್ಕೊಳ್ತಾರೆ. ಮತ್ತು ತಮ್ಮ ಚಪ್ಪಲುಗಳೆಲ್ಲ ಸಮದೋಯ್ತು. ಆದರೂ ಸಹ ಅವರ ಪಯಣ, ದಾಹ, ದೇವರ ವಾಕ್ಯವನ್ನು ಸಾರಬೇಕು, ಈ ಥರನ್ನು ಪ್ರಚಾರಪಡಿಸಬೇಕು ಎಂಬುದಾಗಿ ಒಂದು ದಿನ ಜ್ಞಾನಸ್ಥಾನಕ್ಕೆ ಅವರು ಬರೆದಿರುವಂಥದ್ದು ರೋಮಿಗೆ ಕಳಿಸಿದ್ದು. ಅಂತಂದರೆ ಗೋವಾಕ್ಕೆ ಕಳಿಸಿ, ಗೋವಿಂದರು ಲಂಡನ್ ಅಲ್ಲಿರುವಂಥ ಲೈಬ್ರರಿಲಿ ಇದೆ, ಪ್ಯಾರಿಸ್ಸಲ್ಲಿ ಲೈಬ್ರರಿಲಿ ಇದೆ. ಅವರು ಒಂದು ದಿನಕ್ಕೆ 500 ಜನರಿಗೆ ದೀಕ್ಷಾ ಸ್ಥಾನವನ್ನು ಕೊಟ್ಟಿದ್ದಾರೆ ಎಂಬುದಾಗಿ, ಅದಕ್ಕೆ ಭಾರತದ ಸಂತ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಅದೇ ಯಾಜಕ. ಪ್ರಿಯರೇ, ನಾನು ಹೇಳಬೇಕು ಅಂತಂದರೆ ಯಾಜಕರು ಏನು ಕೆಲಸ ಅಂತಂದರೆ, ನಾನು ಯಾವಾಗ ಹೇಳ್ತಾ ಇದ್ದೀನಿ, ಇಲ್ಲಿ ಹೇಳಿದ್ದೀನೋ ಗೊತ್ತಿಲ್ಲ, ಯಾಜಕರು 2 ಕೈನಲ್ಲಿ ನಾನು ಏನೇನು ಮಾಡಿದ್ದೀನಿ ಎಂಬುದಾಗಿ ಅವರು ತೆಗೆದುಕೊಂಡು ಹೋಗೋದಿಲ್ಲ. ಬದಲಾಗಿ ಇಗ್ನೇಷಿಯಸ್ ರವರು ಅಥವಾ ನಮ್ಮ ಚರ್ಚ್ ಆವಾಗಲಿಂದ ಹೇಳಿರುವಂಥದ್ದು ಏನು ಅಂತಂದರೆ, 2 ಕೈನಲ್ಲಿ ಎಷ್ಟು ಆತ್ಮಗಳನ್ನು ನಾನು ರಕ್ಷಣೆ ಮಾಡಿದ್ದೇನೆ ಎಂಬುದಾಗಿ ತೆಗೆದುಕೊಂಡು ಹೋಗ್ಬೇಕಾಯಿದ್ರೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಇದು ಯಾಜಕರ ಮುಖ್ಯ ಕರ್ತವ್ಯ. ನಾವು ಏನೇನು ಮಾಡಿದ್ದೀವಿ, ಏನೇನು ಅದಲ್ಲ, ಬದಲಾಗಿ ಎಷ್ಟು ಆತ್ಮಗಳನ್ನು ನೀನು ರಕ್ಷಣೆಯನ್ನು ಮಾಡಿದ್ದೀಯಾ. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯದಲ್ಲಿ ನಾವು ನೋಡೋಣ. ದೇವರ ವಾಕ್ಯದಲ್ಲಿ ಯಾವಾಗಲೂ ಏನಾದ್ರು ಜಾಸ್ತಿ ಆದರೆ ಫಾದರ್ ಬೇಕಾದ್ರೆ ನಿಲ್ಲಿಸ್ಬೋದು, ಜಾಸ್ತಿ ಆದರೆ ಆಯಿತಾ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ದೇವರ ವಾಕ್ಯ ನಮಗೆ ಕೊನೆಯದಾಗಿ ಹೇಳ್ತಾ ಇರೋದು, ಮತ್ತನ ಬರೆದ ಶುಭ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ, ಸರ್ವ ಅಧಿಕಾರವನ್ನು ಕೊಟ್ಟಿದ್ದೇನೆ. ಯಾವುದು ಅಂತಂದರೆ, ಇಡೀ ಸರ್ವ ಅಧಿಕಾರಗಳನ್ನು ಕೊಟ್ಟಿದ್ದೇನೆ. ನೀನು ಯಾರನ್ನ ಕ್ಷಮಿಸ್ತೀಯೋ ಈ ಭೂಲೋಕದಲ್ಲಿ, ನೋಡಿ ಇಲ್ಲ ನಾನು ಬೇಡ ಗುರುಗಳು ಬೇಡ ನಾನು ಅಂತದ್ದು, ಯಾರನ್ನು ನೀನು ಕ್ಷಮಿಸ್ತೀಯೋ ಅವರನ್ನು ಪರಲೋಕದಲ್ಲಿಯೂ ಕ್ಷಮಿಸಲಾಗುವುದು. ಯಾರನ್ನು ನೀವು ಭೂಲೋಕದಲ್ಲಿ ಕ್ಷಮಿಸೋದಿಲ್ಲವೋ ಪರಲೋಕದಲ್ಲಿಯೂ ಸಹ ನಾನು ಕ್ಷಮಿಸೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಅಂತಂದರೆ ಮುಖ್ಯವಾಗಿ ಗುರುಗಳ ಯಾಜಕರು ಇದು ಯಾರ ಆಳ್ವಿಕೆಯಿಂದ ನಡೆಸ್ಕೊಂಡಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 9:10-11 ಹೇಳ್ತಾ ಇದ್ದಾರೆ, ಮೆಲ್ಕಿಸೆದೇಕನ ಆಳ್ವಿಕೆ. ಮೆಲ್ಕಿಸೆದೇಕ ಯಾರು ಅಂತ ಗೊತ್ತಿಲ್ಲ, ಆದರೆ ಪ್ರಮುಖ ಯಾಜಕರಿಂದ ತುಂಬ ದೊಡ್ಡ ಯಾಜಕ ಎಂಬುದಾಗಿ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಆದಿಕಾಂಡದಲ್ಲಿ. ಅಂತಂದರೆ ಆ ಆಳ್ವಿಕೆಯಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಅದರ ಆಳ್ವಿಕೆಯಲ್ಲಿ ನಾನು ಹೇಗೆ ಅಂತಂದರೆ, ನಾನು ಒಬ್ಬ ಮನುಷ್ಯನಾಗಿರ್ತಾ ಇದ್ದೇನೆ, ಒಂದು ಮಗನಾಗಿದ್ದೇನೆ. ಈಗ ಯಾಜಕ ಒಂದು ಗುಂಪಿಗೆ ನಾನು ಹೋಗ್ತಾ ಇದ್ದೇನೆ, ಒಂದು ಯಾಜಕ ಒಂದು ಗುಂಪಿಗೆ ಹೋಗ್ತಾ ಇದ್ದೇನೆ. ನಾನು ಯಾವಾಗಲೂ ಹೇಳ್ತಾ ಇರೋದಂತ, ನನ್ನನ್ನು ಬೈರಿ, ಆದರೆ ನನ್ನ ಯಾಜಕತ್ವಕ್ಕೆ ನೀವು ಬೈಬೇಡಿ. ಯಾಕೆಂದರೆ ಅದೊಂದು ಪ್ಯೂರಿಟಿ, ತುಂಬ ಶ್ರೇಷ್ಠವಾದದ್ದು, ಪರಿಶುದ್ಧವಾದದ್ದು, ಅದಕ್ಕೆ ಮಾತ್ರ ಬೈಬೇಡಿ. ಯಾಕೆ ಅಂತಂದರೆ ಆ ಯಾಜಕದಿಂದ ನಾನು ಇವತ್ತು ಊಟ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ನನಗೆ ಬೈರಿ. ಯಾಕೆಂತಂದ್ರೆ ನಾನು ಮನುಷ್ಯ, ತಪ್ಪು ಮಾಡ್ತೇನೆ, ಮಾಡಲೇಬೇಕು. ಯಾಕೆ ಅಂತಂದರೆ ಮನುಷ್ಯನಾಗಿರುವವನು ಒಂದೊಂದು ತಪ್ಪನ್ನು ಸಹ ಮಾಡ್ತಾ ಇದ್ದಾನೆ. ಪ್ರಿಯರೇ, ಅದಕ್ಕೆ ಒಂದು ಉದಾಹರಣೆಗೆ ನಮ್ಮ ಸಂತ ಅಂತೋನಿಯವರ ಪಾಲಕರಾದಂತಹ ಅಥವಾ ಅವರ ಗುರುಗಳಾದಂತಹ ಫ್ರಾನ್ಸಿಸ್ ಅಸಿಸಿಯವರು ಒಮ್ಮೆ ಒಬ್ಬ ಗುರುಗಳನ್ನ ಎಲ್ಲರೂ ಜನರು ಹೇಳ್ಕೊಂಬಂತಾ ಇರ್ತಾರೆ. ಹೇಳ್ಕೊಂಬಂದ್ಬಿಟ್ಟು ಇವನು ಈ ಥರ ಮಾಡಿದ್ದಾನೆ, ಈ ಥರ ಸಿಕ್ಕಾಕೊಂಡಿದ್ದಾನೆ ಅಂದ್ಕೊಂಡು ಅವನಿಗೆ ಒಂದು ಬಹಿಷ್ಕಾರ ಮಾಡಬೇಕು ಎಂಬುದಾಗಿ ಹೇಳಿದಾಗ, ಸಂತ ಆ ಕಡೆಯಿಂದ ಆ ಒಂದು ಐಸ್ನಲ್ಲಿ ಅಲ್ಲಿ ನಡ್ಕೊಂಡು ಅವರ ಫ್ರೇಯರ್ಸ್, ಅವರ ಬ್ರದರ್ಸ್ಗಳು ಎಲ್ಲರೂ ಹೋಗ್ತಾ ಇರಬೇಕಾದ್ರೆ, ಆಡಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿರುವಂಥ ಎಲ್ಲ ಜನರು ಬಂದ್ಬಿಟ್ಟು, ಬ್ರದರ್ ಫ್ರಾನ್ಸಿಸ್ ನೋಡಿ ಈ ಯಾಜಕ ಈ ಥರ ಆಗಿದೆ ಅಂತ ಕೇಳಿದಾಗ, ನೀವೇನಾದ್ರು ಒಂದು ಹೇಳಿ ಏನು ಮಾಡಬೇಕು ಅಂತ. ಯಾಕೆಂದರೆ ನೀವು ತಿಳ್ಕೊಂಡಿದ್ದೀರಾ, ಯೇಸು ಸ್ವಾಮಿಯ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ, ಹಾಗೂ ಅವ್ರನ್ನೇ ಹಿಂಬಾಲಿಸ್ಕೊಂಡು ಎಲ್ಲವನ್ನು ಬಿಟ್ಟು ನೀವು ಇದು ಮಾಡ್ತಾ ಇದ್ದೀರಾ, ಏನಾದ್ರು ಹೇಳಿ ಎಂಬುದಾಗಿ.
ಅದಕ್ಕೆ ಫ್ರಾನ್ಸಿಸ್ ರವರು ಹೇಳ್ತಾರೆ, ಮೊಣಕಾಲು ಊರ್ತಾರೆ. ಫಸ್ಟ್ ಮೊಣಕಾಲು ಊರ್ತಾರೆ. ಮೊಣಕಾಲು ಊರ್ಬಿಟ್ಟು ಅವರ ಕೈಗಳನ್ನು ಹಿಡ್ಕೊಂಡು ಒಂದು ಮುತ್ತಿಟ್ಟಿ ಹೇಳ್ತಾ ಇದ್ದಾರೆ, ನನ್ನ ಪ್ರಭುವನ್ನು ಅಥವಾ ನನ್ನ ಒಂದು ಯೇಸು ಸ್ವಾಮಿಯನ್ನು ಅಥವಾ ನನ್ನ ಗುರುವನ್ನು ಈ ಅಮೃತವಾದಂತಹ ಕೈಗಳಿಂದ ನಾನು ತೆಗೆದುಕೊಂಡಿದ್ದೇನೆ. ನಾನು ಎಷ್ಟು ಪುಣ್ಯ, ನಾನು ಎಷ್ಟು ಪುಣ್ಯ, ಅದಕ್ಕೆ ಈ ಯಾಜಕನನ್ನು ನಾನು ಮೇಲೆ ಏರಿಸಿದ್ದೇನೆ ಎಂಬುದಾಗಿ ಹೇಳಲಾಗಿದೆ. ಆವಾಗ ಅಲ್ಲಿರುವಂಥ ಜನರು ಆ ಯಾಜಕನ ಬಿಟ್ಬಿಟ್ಟು ಎಲ್ಲರೂ ಸಹ ನಮಸ್ಕಾರ ಮಾಡ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಸಿಮಿನರ್ಲಿ ಒಂದು ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಏನು ಅಂತಂದರೆ, ಯಾವತ್ತು ನೀನು ಬೇರೆಯವರಿಗೆ ಶಿಕ್ಷೆಯನ್ನು ಕೊಡಬೇಡ, ಕ್ಷಮಿಸು ಕ್ಷಮಿಸು. ಯಾಕೆ ಅಂತಂದರೆ ಯಾವ ಥರ ಇರ್ತಾರೆ ಅಂತ ಗೊತ್ತಿಲ್ಲ. ಮನೆಯಲ್ಲಿ ಒಂದು ಸ್ವಲ್ಪ ಜಗಳ ಮಾಡ್ಕೊಂಡು ಬಂದಿರ್ತಾರೆ ಹೆಂಡತಿ ಜೊತೆ, ಇಲ್ಲಿ ಬಂದ್ಬಿಟ್ಟು ಫಾದರ್ ಜೊತೆ ಎಗರಾಡ್ತಾ ಇರ್ತಾರೆ. ಪ್ರಿಯರೇ, ಒಂದು ನಾವು ನೋಡ್ತಾ ಇದ್ದೀನಿ, ನಾನು ಇದುವರೆಗೂ ನೋಡ್ತಾ 10 ವರ್ಷ ಆಯಿತು ನಾನು ಫಾದರ್ ಆಗಿಬಿಟ್ಟು. ಒಂದು ಕ್ರೈಸ್ತರಲ್ಲಿ ಒಂದು ಕೆಟ್ಟ ಗುಣ ಏನು ಗೊತ್ತಾ, ಬೇರೆಯವರಲ್ಲಿಲ್ಲ. ನಾನು ಬೇರೆ ವರ್ಗದಲ್ಲಿ ನಾವು ನೋಡ್ತಾ ಇದ್ದೀನಿ, ಯಾರೂ ಸಹ ಗುರುಗಳ ಬಗ್ಗೆ ಮಾತಾಡಲ್ಲ ಏನೇ ಮಾಡಿದ್ರು. ಯಾಕೆಂದರೆ ಅವರು ಹೇಳ್ತಾ ಇದ್ರೆ ಗುರು ಶ್ರೇಷ್ಠ, ಅವನು ಏನೇ ತಪ್ಪು ಮಾಡಿದ್ರೂ ಸಹ ಅದು ದೇವರ ಇಚ್ಛೆ. ನಮ್ಮ ಬೈಬಲಲ್ಲೂ ಇದೆ, ಹೋಗ್ಬಿಟ್ಟು ಒಬ್ಬ ಮದುವೆ ಮಾಡ್ಕೊಳ್ತೀನಿ ಅಂತ ಮದುವೆ ಮಾಡ್ಕೊಳ್ಳಿಲ್ಲ, ಮಾಡೋಕ್ಕೆ ಬಿಡಲಿಲ್ಲ ಯೆರೋಮಿಯನಿಗೆ. ಇನ್ನೊಂದ್ಸಲಿ ನನಗೆ ಮದುವೆ ಬೇಡ ಅಂತಂದರೆ ಹೊಸಾಯದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ತಗೊಂಡೋಗ್ಬಿಟ್ಟು ವ್ಯಭಿಚಾರಿಣಿನ ಮದುವೆ ಮಾಡ್ತಾರೆ. ಇದು ದೇವರ ಇಚ್ಛೆ ಅಲ್ವಾ? ಅಯ್ಯೋ, ಒಬ್ಬ ಪ್ರವಾದಿಯಾಗಿದ್ದಾನೆ, ಒಬ್ಬ ವ್ಯಭಿಚಾರಿಣಿಯನ್ನು ಮದುವೆ ಮಾಡ್ಕೊಂಡಿದ್ದಾನೆ, ಇದು ದೇವರ ಇಚ್ಛೆ. ಮತ್ತು ಇನ್ನೊಂದು ಏನಂತಂದರೆ, ಇನ್ನೊಬ್ಬ ಅಬ್ರಾಮ 3-4 ಹೆಂಡತಿ ಮಾಡಿಕೊಂಡಿದ್ದ. ಆ ಥರ ನಾವು ಯಾವತ್ತೂ ಸಹ ಈ ಥರ ಇರಬೇಕು, ಈ ಥರ ಇರಬೇಕು, ಯಾಜಕನಾಗಿದ್ದವನು ಯಾವ ಥರ ಇರಬೇಕು, ಹಿಂಗಿರಬೇಕು, ಹಂಗಿರಬೇಕು ಅಲ್ಲ, ಅದು ದೇವರ ಇಚ್ಛೆ. ಒಂದು ಆಗನೇ ಏನು ಹೇಳ್ತದಂದರೆ, ನಮಗೆ ಒಂದು ಪ್ರೌಡಾಗಿ ಫೀಲ್ ಮಾಡಬೇಕು ಅಂತಂದರೆ, ಯಾರೂ ಸಹ ಆ ಯಾಜಕನನ್ನು ಪ್ರಶ್ನೆ ಮಾಡಲು ಯಾರಿಗೂ ಸಹ ಕೊಟ್ಟಿಲ್ಲ. ಬೈಬಲ್ನಲ್ಲಿ ಫುಲ್ಲು ನೋಡ್ತೀವಿ, ಯಾರಿಗೂ ಸಹ ಕೊಟ್ಟಿಲ್ಲ. ಅದು ಒಂದು ಏನು ಅಂತಂದ್ರೆ, ನಾವು ಈಗ ಏನಾದ್ರು ಬಿಟ್ಟು ಹೋದರೂ ಸಹ ಆ ಯಾಜಕತ್ವ ಬಿಡೋಕ್ಕೆ ಸಾಧ್ಯವೇನೇ ಇಲ್ಲ. ಈಸ್ ಎ ಇಟರ್ನಲ್ ಪ್ರೀಸ್ಟ್. ಅದನ್ನು ಕರೆಕ್ಷನ್ ಮಾಡೋಕ್ಕೆ ಬಿಷಪ್ ಮಾತ್ರ ಇದೆ. ಒಂದ್ಸಲ ಬಿಷಪ್ನ ಕೇಳಿದಾಗ ಎಷ್ಟು ಜನ ಫಾದರ್ಗಳಿದ್ದಾರೆ ಅಂತಂದಾಗ ಅವ್ರು ಹೇಳ್ತಾ ಇದ್ದಾರೆ, ಒಬ್ಬರೇ ಒಬ್ಬರು ಫಾದರ್, ಅದು ನಾನು ಮಾತ್ರ, ಇನ್ನೆಲ್ಲ ಬಿಷಪ್ ನನಗೆ ಅಡ್ವೈಸ್ ಕೊಡ್ತಾ ಇದ್ದಾರೆ ಅಂತಂತಂದರೆ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಕರೆಕ್ಷನ್ ಅಥವಾ ಏನಾದ್ರು ಮಾಡಬೇಕು ಅಂತಂದರೆ ಬಿಷಪ್ಪಿಗೆ ಮಾತ್ರ ಅಧಿಕಾರ, ಇನ್ಯಾರಿಗೂ ಅಧಿಕಾರ ಇಲ್ಲ. ಆದರೆ ಜನರಿಗೆ ಕರೆಕ್ಷನ್ ಮಾಡಬೇಕು ಅಥವಾ ತಗೊಂಡು ಹೋಗಬೇಕು, ಅವರು ಸರಿದಾರದಲ್ಲಿ ನಡೆಸಬೇಕು ಎಂಬುದಾಗಿ, ಅಥವಾ ಏನಾದ್ರು ತಪ್ಪಾಗಿ ಹೇಳಿದ್ರು ಸಹ ಅದಕ್ಕೆ ಯಾಜಕನಿಗೆ ಪ್ರಶ್ನೆ ಆಗಿದೆ. ಅಥವಾ ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ, ನನ್ನದು ಇದು ಬಿಟ್ಬಿಡ ಅಂತಂದರೆ ನಮಗೆ ಪ್ರಶ್ನೆ ಆಗ್ತಾ ಇದ್ದಾರೆ. ಆ ಥರ ಇದ್ರು, ಹಿಂಗಿದ್ರು, ನೀನು ಏನು ಮಾಡ್ತಾ ಇದ್ದೆ? ಒಬ್ಬ ಯಾಜಕನಾಗಿದ್ದವನು ಏನು ಮಾಡ್ತಾ ಇದ್ದೆ? ನನ್ನಿಂದ ಒಂದು ಆತ್ಮ ಒಟ್ಟೋಗ್ತಾ ಇದ್ದೆ, ಏನು ಮಾಡ್ತಾ ಇದ್ದೀಯಾ? ಆಯಿತು, ಮನೆ ಭೇಟಿಯಾಗದೆ ಬೇಡ. ಯಾಕೆಂದರೆ ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ನೀವು ಮನೆಗೆ ಹೋಗಬೇಡಿ ಅಂತ ಹೇಳಲಿಲ್ಲ, ಹೋಗಬೇಡಿ ಅಂತ ಹೇಳಿದ್ರು. ಆದರೆ ಅಲ್ಲೇ ಇದ್ದು, ಒಂದು ಮನೆಯಲ್ಲಿದ್ದು ಅಲ್ಲಿಂದ ಜನರನ್ನು ಬರೆದು ಮಾಡಿಕೊಂಡು ಅಲ್ಲೇ ತಂಗಿದ್ದು ಅವರು ಕೊಡುವಂತಹ ಊಟ ಉಪಚಾರಗಳನ್ನು ಸ್ವೀಕರಿಸಿರಿ, ಹಾಗೂ ಕೊನೆಯ ಟೈಮ್ನಲ್ಲಿ ಶಾಂತಿ ಇರಲಿ ಎಂಬುದಾಗಿ ಆಶೀರ್ವದಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಯಾಜಕನ ಆಗಬೇಕಂತಂದರೆ ಎಷ್ಟು ಕಷ್ಟ ಅಂತಂತಂದರೆ, ಎಲ್ಲವನ್ನು ತೊರೆಯೋದಕ್ಕೆ, ಎಲ್ಲವನ್ನು ತೊರೆದು ಒಂದು ನನ್ನ ಸೇವೆ ಯಾವುದು, ಒಂದು ಜನರ ಸೇವೆ ಅಂತಂದರೆ, ಜನರ ಸೇವೆ ಅದು ಜನಾರ್ದನ ಸೇವೆ ಅಂತ, ಅಥವಾ ಜನನಾಯಕನಾಗ್ತಾನೆ. ಆದರೆ ದೇವರ ಸೇವೆ, ದೇವರ ದಾಸನಾಗ್ತಾನೆ, ಅಥವಾ ದೇವರ ಒಂದು ಪ್ರತಿನಿಧಿ ಆಗ್ತಾ ಇದ್ದಾನೆ. ಆದ್ದರಿಂದ ಒಂದನೇ ಕೊರಿಂಥ್ಯ 11ನೇ ಅಧ್ಯಾಯ 6-7 ನಾವು ನೋಡ್ತಾ ಇದ್ದೇವೆ. ಏನು ಅಂತಂತಂದರೆ, ನೀನು ಎಲ್ಲದನ್ನು ಬಿಟ್ಟು ನನಗೆ ಸೀಮಿತನಾಗಿದ್ದೀಯಾ, ಎಲ್ಲವನ್ನು. ಅದರಲ್ಲಿ ಏನಂತಂದರೆ, ಯಾವ ಸಂದರ್ಭ ಅಂತಂದರೆ ಮದುವೆ ಆಗಿರೋರು, ಮದುವೆ ಆಗಿಲ್ಲದೇ ಇದ್ದವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ಯಾಜಕ ಒಟ್ಟೋದ ಮೇಲೆ, ಒಬ್ಬ ಯಾಜಕ ಒಟ್ಟೋದ ಮೇಲೆ ಅವನ ಸ್ಥಾನ ಯಾರು ಫಿಲ್ ಮಾಡ್ತಾರೆ? ಅದಕ್ಕೆ ಯೇಸು ಸ್ವಾಮಿ ದೇವರು ಕೇಳ್ತಾ ಇದ್ದಾರೆ ಬೈಬಲ್ನಲ್ಲಿ, ಯಾರು ನನ್ನ ಸೇವೆಯನ್ನು ಮಾಡೋದಕ್ಕೆ, ಯಾರು
ಸಿದ್ಧರಾಗ್ತಾ ಇದ್ದೀರಾ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಆರಿಸ್ಕೊಂಡಿರೋದು ಒಳ್ಳೆಯ ವಿದ್ಯಾವಂತರಲ್ಲ, ಅಥವಾ ಒಳ್ಳೆಯ ಪ್ರಾರ್ಥನೆಗಳಲ್ಲಿ, ಅಥವಾ ಯಾಜಕರಲ್ಲ, ಸದ್ದುಕಾಯರಲ್ಲ, ಫರಿಸಾಯರಲ್ಲ. ಯಾರು ಅಂತಂದರೆ ಅವ್ರನ್ನ ಹೇಳ್ಬೇಕು ಅಂದರೆ ಫೂಲ್ಸ್ ಅಂತ ಹೇಳ್ಬೋದು. ಏನಿಗೂ ಕೆಲಸಕ್ಕೆ ಬಾರದೇ ಇದ್ದವರು, ಮೀನಿನ ಬೆಸ್ತ, ಅವರು ಸದ್ದುಕಾಯನು, ಆ ಥರ ಇರುವಂತಹ ಎಲ್ಲ ಒಂದು ಸಮಾಜದಲ್ಲಿ ಹಿಂದುಳಿದಂತಹ ವ್ಯಕ್ತಿ, ಹಾಗೂ ಯೇಸುಸ್ವಾಮಿಯನ್ನೇ ನಿರಾಕರಿಸ್ಕೊಂಡು ಓಡೋಗಿರುವಂಥ ವ್ಯಕ್ತಿ, ಅಂದರೆ ಪುಕ್ಕುಲ್ರನ್ನ ಅಂಥವ್ರನ್ನ ಆರಿಸ್ಕೊಂಡು ಇಡೀ ಒಂದು ಕ್ರೈಸ್ತ ಸಭೆಯನ್ನು ಕೊಟ್ಟಿರಬೇಕಾದ್ರೆ, ಈಗ ಏನು ನಾವು ಯಾವ ಥರ ಏನಾದ್ರು ಇದ್ದರೆ ಆ ಟೈಮಲ್ಲೇ ಇದ್ದಿದ್ರೆ, ಯೇಸುಸ್ವಾಮಿ ನೋಡು, ಹಿಂಬಾಲಕರು ನೋಡು ಯಾವ ಥರ ಇದ್ದಾರೆ, ನೋಡು ಯಾವ ಥರ ಇದ್ದಾರೆ, ನೋಡು ಯಾವ ಥರ ಇದ್ದಾರೆ, ಒಂದು ಪರಿಶುದ್ಧರಾಗೇ ಇಲ್ಲ, ಈ ಥರ ಅಂತ ಹೇಳ್ತಾ ಇದ್ದು ಅನ್ನಂಗಿದೆ. ಪ್ರಿಯ ಸಹೋದರ ಸಹೋದರಿ, ಅಂಥವ್ರನ್ನ ಆರಿಸಿ ದೇವರ ಸನ್ನಿಧಿಗೋಸ್ಕರ ಯೇಸುಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ. ಒಬ್ಬೊಬ್ಬ ಅವರ ಶಿಷ್ಯಂದರಿಗೆ ಪ್ರಾರ್ಥನೆ ಮಾಡ್ತಾರೆ, ಈಗೋ ನನ್ನ ಯಾಜಕ, ಇವನನ್ನು ಆಶೀರ್ವದಿಸಿರಿ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಈ ನವೆಂಬರ್ನಲ್ಲಿ ನಾವು ನೋಡ್ತಾ ಇದ್ದೆ, ಎಷ್ಟು ಜನ ಒಬ್ಬ ಗುರುಗಳಿಗೆ ಪ್ರಾರ್ಥನೆ ಇಟ್ಟಿದ್ದೀರ, ಎಷ್ಟು ಜನರು ಸೇವೆ ಮಾಡಿದ್ದಾರೆ. ಇಲ್ಲೇ ಇದೇ ಚರ್ಚಲ್ಲಿ ನಾವು ನೋಡ್ತೇವೆ, ಎಷ್ಟು ಸಲ, ಎಷ್ಟು ಬಾರಿ, ಅಥವಾ ನಮ್ಮ ನವೆಂಬರ್ನಲ್ಲಿ ಎಷ್ಟು ಸಲ ಒಬ್ಬರು ಗುರುಗಳಿಗೆ ಇಷ್ಟು ಸೇವೆ ಮಾಡಿದ್ದಾರೆ ನಮಗೋಸ್ಕರ ಅಂದ್ಕೊಂಡು ಯಾರು ಪೂಜೆನ ಇಟ್ಟಿರೋದೇ ನಾವು ನೋಡಲಿಲ್ಲ. ನಮ್ಮಲ್ಲಿ ಇಡಲೇ ಇಲ್ಲ. ಅಲ್ಲಿ ಒಂದು ಇಬ್ಬರು ಗುರುಗಳು ಅಲ್ಲೇ ಇದ್ದು ಸೇವೆ ಮಾಡಿ ಹೋದರು, ನಾನು ಬರೋದಕ್ಕಿಂತ ಮುಂಚೆನೆ. ಆದರೂ ಸಹ ಯಾರು ಸಹ ಬಲಿಪೂಜೆಯನ್ನು ಕೊಡಲಿಲ್ಲ. ತುಂಬ ಬೇಸರ ಆಗ್ತಾ ಇದೆ. ಅಂತಂದರೆ ಎಲ್ಲವನ್ನು ತ್ಯಾಗ ಮಾಡ್ತಾ ಇದ್ದಾನೆ, ಆದರೆ ಕೊನೆಗೆ ದೇವರ ಹತ್ರ ಹೇಳ್ತಾ ಇದ್ದಾನೆ, ಇಟ್ ಈಸ್ ಎಂಟಿ, ಎವ್ರಿಥಿಂಗ್, ಎಲ್ಲವನ್ನು ನಿಭಾಯಿಸಿದ್ದೇನೆ ಸ್ವಾಮಿ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಒಂದೇ ಒಂದು ಕೊನೆಯದಾಗಿ ಅವನಿಗೆ ಸ್ಥಾನ ಏನಂತ ಕೊಟ್ಟಿದ್ದಾರೆ ಅಂತಂದರೆ, ಕೊನೆಯದಾಗಿ ನೀನು ಯಾರನ್ನು ಕ್ಷಮಿಸ್ತೀಯೋ ಅವ್ರನ್ನ ನಾನು ಕ್ಷಮಿಸ್ತೀನಿ, ಯಾರನ್ನ ನೀನು ಕ್ಷಮಿಸೋದಿಲ್ಲ ನಾನು ಕ್ಷಮಿಸೋದಿಲ್ಲ. ಇಲ್ಲ, ನನಗೆ ಕ್ಷಮೆ ಅನ್ನೋದು ಯಾಕೆ ಯಾಜಕರ ಹತ್ರ ಹೋಗಬೇಕು, ನಾನು ಗುರುಗಳ ಡೈರೆಕ್ಟಾಗಿ ಫೋನ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಯೇಸುಸ್ವಾಮಿ ಅಂತ ಹೋಗ್ತೀನಿ ಅಂತಂದರೆ, ಅದು ಆ ಪೇಜಲ್ಲಿ ಇರುತ್ತಲ್ಲ, ಅದಕ್ಕೆ ವಿರೋಧವಾಗಿ. ಅಲ್ಲಿ ದೇವರ ವಾಕ್ಯ ಇದಲ್ಲ, ದೇವರ ವಾಕ್ಯ ಅಂತಂದರೆ ಯೇಸುಸ್ವಾಮಿಯ ಒಂದು ವಾಕ್ಯದ ವಿರೋಧವಾಗಿ ಹೋದಂಗೆ. ಆದರೆ ಪ್ರಿಯ ಸಹೋದರ ಸಹೋದರಿ, ಅಲ್ಲಿ ನಿಂತು ಅಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುವಾಗ ಅಲ್ಲಿ ಯಾಜಕ ಅಲ್ಲ ಅಂತಂದರೆ ಕನ್ಫೆಷನಲ್ಲಿ, ಪಾಪವಿಜ್ಞಾಪನೆ ಸಂದರ್ಭದಲ್ಲಿ ಅಲ್ಲಿ ಯಾಜಕನಲ್ಲ, ಬದಲಾಗಿ ಯೇಸು ಸ್ವಾಮಿ ಯಾಜಕನ ಪ್ರತಿರೂಪವಾಗಿ ನಿಂತು ಆಲಿಸ್ತಾ ಇರ್ತಾರೆ ನಮ್ಮ ಪಾಪಗಳನ್ನು. ಆಗ ಕ್ಷಮೆ ಕೊಟ್ಟ ತಕ್ಷಣವೇ ಒಬ್ಬ ಯಾಜಕ ಒಂದು ಮಾತ್ರ ತಿಳ್ಕೊಬೇಕು, ಅವನು ಎಷ್ಟೇ ಇದಾಗಿದ್ರೂ ಸರಿ, ಸ್ಟ್ರಿಕ್ಟ್ ಆಗಿದ್ರೂ ಸರಿ, ಯಾವತ್ತೂ ಸಹ ನೀವು ಹೇಳಿರುವಂಥ ಪಾಪಗಳನ್ನು ಯಾವತ್ತೂ ಸಹ, ಒಂದು ಸಾವಿನ ಸಂದರ್ಭದಲ್ಲಿ ಇದ್ದರೂ ಸಹ ಯಾವತ್ತೂ ಸಹ ಅವನು ಬೇರೆಯವರಿಗೆ ಹೇಳೋದಿಲ್ಲ. ಇದು ಮಾತ್ರ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಎಲ್ಲರೂ ಎದ್ದು ನಿಲ್ಲೋಣ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು, ನಮ್ಮೆಲ್ಲರ ಬೇಡಿಕೆಗಳನ್ನು ದಯಾಮಯ ದೇವರಿಗೆ ಸಮರ್ಪಿಸುತ್ತಾ ಭಕ್ತಿಯಿಂದ ಪ್ರಾರ್ಥಿಸೋಣ. ವಿಶ್ವಗುರು ಫ್ರಾನ್ಸಿಸ್, ಧರ್ಮಾಧ್ಯಕ್ಷರು, ಗುರುಗಳು ಹಾಗೂ ಕನ್ಯಾಶ್ರೀಯರು ಮೋಕ್ಷ ರಾಜ್ಯದ ಮಹಿಮೆಯನ್ನು ಅರಿತು ತಮ್ಮ ಜೀವನ ಪಥದಲ್ಲಿ ಅದರತ್ತ ನಡಿಗೆಯನ್ನು ಚೆಲ್ಲುತ್ತಾ
ಹಿಂಬಾಲಕರಿಗೆ ಆದರ್ಶವಾಗಲೆಂದು ಪ್ರಾರ್ಥಿಸೋಣ. ಆಗಮನ ಕಾಲಕ್ಕೆ ಹೆಜ್ಜೆ ಇಟ್ಟಿರುವ ನಾವೆಲ್ಲರೂ ನಮ್ಮಲ್ಲಿ ಆಧ್ಯಾತ್ಮಿಕವಾಗಿ ಸಿದ್ಧ ಮಾಡಿಕೊಳ್ಳೋಣ. ದೇವರ ಪ್ರೀತಿಯನ್ನು ಪರರಿಗೆ ಸಾರಿ ದೀನದಲಿತರ ಸೇವೆಯಲ್ಲಿ ನಮ್ಮನ್ನೇ ತೊಡಗಿಸಿಕೊಂಡು ಪ್ರಭುವನ್ನು ನಮ್ಮ ಹೃದಯಕ್ಕೆ ಬರಮಾಡಿಕೊಳ್ಳಲು ಯೋಗ್ಯರಾಗಲೆಂದು ಪ್ರಾರ್ಥಿಸೋಣ. ಕಾಯಿಲೆಯಲ್ಲಿ ನರಳುತ್ತಿರುವ ಎಲ್ಲ ರೋಗಿಗಳನ್ನು ಪ್ರಭು ಯೇಸು ತಮ್ಮ ಕರಗಳಲ್ಲಿ ಸ್ಪರ್ಶಿಸಿ ಅವರ ಚಿತ್ತವಿದ್ದಲ್ಲಿ ಅವರ ಕಾಯಿಲೆಗಳನ್ನು ಗುಣಪಡಿಸಲಿ. ಅವರ ಚಿತ್ತವಿಲ್ಲವಾದರೆ ಆ ಕಾಯಿಲೆಯನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಕೊಡಲೆಂದು ಪ್ರಾರ್ಥಿಸೋಣ. ಅರ್ಪಿಸಲು ಬಂದಿರುವ ನಮ್ಮ ನಲ್ಮೆಯ ಗುರುಗಳಾದ ಫಾದರ್ ಅಂತೋಣಿ ಸಂದೀಪ್ ಹಾಗೂ ನಮ್ಮ ಪ್ರೀತಿಯ ಧರ್ಮ ಕೇಂದ್ರದ ಗುರುಗಳನ್ನು ಪ್ರಭುವಿನ ಪಾದಕ್ಕೆ ಸಮರ್ಪಿಸೋಣ. ತಮ್ಮ ಪಾಲನೆಗೆ ವಹಿಸಿಕೊಟ್ಟಿರುವ ಜನರನ್ನು ಆಧ್ಯಾತ್ಮಿಕ ಪಥದಲ್ಲಿ ಮುನ್ನಡೆಸಲು ದಯಾಮಯ ದೇವರು ಇವರನ್ನು ಏರಳವಾಗಿ ಅರಸಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ನಮ್ಮೆಲ್ಲರ ವೈಯಕ್ತಿಕ ಅಭಿಪ್ರಾಯಗಳಿಗಾಗಿ ಮೌನವಾಗಿ ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ಈ ನಿಮ್ಮ ಭಕ್ತಾದಿಗಳ ಪ್ರಾರ್ಥನೆಗಳನ್ನು ದೀನತೆಯಿಂದ ಆಲಿಸಿರಿ. ಅವುಗಳನ್ನು ನಿಮ್ಮ ಔದಾರ್ಯದ ನೆರವಿನಿಂದ ದಯಪಾಲಿಸಿರೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತನಾದ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಸಂತ ಫ್ರಾನ್ಸಿಸ್ ಸೇವಿಯರ್ ಅವರ ಹಬ್ಬದ ನಾವು ತಂದಿರುವ ಈ ಕಾಣಿಕೆಗಳನ್ನು ಸ್ವೀಕರಿಸಿ ಆತ್ಮಗಳ ರಕ್ಷಣೆಗಾಗಿ ಹಂಬಲಿಸುತ್ತ ಅವರು ದೂರ ದೇಶಗಳಿಗೆ ಪ್ರಯಾಣ ಕೈಗೊಂಡರು. ನಾವು ಸಹ ಶುಭ ಸಂದೇಶಕ್ಕೆ ಫಲಪ್ರದ ಸಾಕ್ಷಿ ನೀಡುತ್ತ ನಮ್ಮ ಸಹೋದರ ಸಹೋದರಿಯರೊಡನೆ ನಿಮ್ಮ ಬಳಿಗೆ ಆತುರದಿಂದ ಬಂದು ಸೇರುವಂತೆ ಕೃಪೆ ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಹೃದಯಗಳನ್ನು ಮೇಲಕ್ಕೆತ್ತಿ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸಂತ ಫ್ರಾನ್ಸಿಸ್ ಸೇವಿಯರ್ ಅವರ ಅತಿಶಯ ನಿವೇದನೆಯಲ್ಲಿ ನಿಮ್ಮ ಧರ್ಮಸಭೆಯನ್ನು ನಿರಂತರ ಶಕ್ತಿಯಿಂದ ಫಲಭರಿತವನ್ನಾಗಿ ಮಾಡುತ್ತೀರಿ ಮತ್ತು ನಿಮ್ಮ ಪ್ರೀತಿಯ ನಿಶ್ಚಿತ ಸಂಕೇತಗಳನ್ನು ನಮಗೆ ನೀಡುತ್ತೀರಿ. ನಮ್ಮ ನಾಡಿನಲ್ಲಿ ಧರ್ಮಸಭೆಗೆ ದೈವಿಕ ಜೀವದ ಹೊಸ ಬುಕ್ಕೆಯನ್ನು ತೆರೆಯುವಂತೆ ನೀವು ಅವರನ್ನು ಪೂರ್ವ ದೇಶಗಳಲ್ಲಿ ಶುಭ ಸಂದೇಶವನ್ನು ಸಾರಲು ಕಳುಹಿಸಿದೆ. ಅವರ ಅಮೋಘ ಆದರ್ಶವು ನಿಮಗೆ ಸಾಕ್ಷಿ ನೀಡಲು ನಮಗೆ ಧೈರ್ಯವನ್ನು ಕೊಡುತ್ತದೆ ಮತ್ತು ಅವರ ಉತ್ಸಾಹಭರಿತ ಪ್ರಾರ್ಥನೆ ನಾವು ಕೈಗೊಳ್ಳುವ ಎಲ್ಲದರಲ್ಲೂ ನಮಗೆ ಆಧಾರವಾಗಿರುತ್ತದೆ. ಆದುದರಿಂದ ಪ್ರಭು, ಎಲ್ಲ ದೇವದೂತರೊಂದಿಗೂ ಮತ್ತು ಸಂತರೊಂದಿಗೆ ನಾವು ಸಹ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಹರ್ಷದಿಂದ ಘೋಷಿಸುತ್ತೇವೆ.
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಹಾಗೂ ಸಹಾಯಕ ಧರ್ಮಾಧ್ಯಕ್ಷ ಸತೀಶ್ ಹಾಗೂ ನಾದನ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರೆಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರೊಂದಿಗೂ ಆಕೆಯ ಪತಿ ಸಂತ ಜೋಸಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ
ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ನೀವು ಮಾತನಾಡಿರಿ, ನನ್ನ ಆತ್ಮ ಸ್ವಸ್ಥವಾಗುವುದು.
ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪರಮ ರಹಸ್ಯಗಳು ಆತ್ಮಗಳ ರಕ್ಷಣೆಗಾಗಿ ಸಂತ ಫ್ರಾನ್ಸಿಸ್ ವೇರಿಯವರಲ್ಲಿ ಹತ್ತಿ ಉರಿಸಿದ ಪ್ರೀತಿಯ ಅಗ್ನಿಯನ್ನು ನಮ್ಮಲ್ಲೂ ಹತ್ತಿ ಉರಿಯುವಂತೆ ಮಾಡಲಿ. ಹೀಗೆ ನಮ್ಮ ಕರೆಗೆ ತಕ್ಕಂತೆ ಮತ್ತಷ್ಟು ಯೋಗ್ಯರಾಗಿ ಬಾಳಿ ನಿಮ್ಮ ಕೊಯ್ಲಿನಲ್ಲಿ ಶ್ರದ್ಧೆಯಿಂದ ಶ್ರಮ ಪಡುವವರಿಗೆ ನೀವು ವಾಗ್ದಾನ ಮಾಡಿರುವ ಸಂಭಾವನೆಯನ್ನು ಅವರೊಂದಿಗೆ ನಾವು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಫ್ರಾನ್ಸಿಸ್ ಝೇವಿಯರ ರೂವಾರಿಗಳಾದಂಥ ಎಲ್ಲ ಭಕ್ತಾದಿಗಳಿಗೆ 2ನೇ ದಿನದ ನವೀನ ಸಿದ್ಧತೆಯ ಶುಭಾಶಯಗಳು. ಸಲ್ಲಿಸಿರಿ ಪ್ರಭುವಿಗೆ ಧನ್ಯವಾದ, ಆತನ ನಾಮ ಶಾಶ್ವತ. ಕೀರ್ತನೆಗಳ ಈ ವಾಕ್ಯವನ್ನು ನೆನೆಯುತ್ತಾ ಈ ದಿನದ ವಂದನಾರ್ಪಣೆಯನ್ನು ಆರಂಭಿಸುತ್ತಿದ್ದೇನೆ. ನಮ್ಮ ಪಾಲಕ ಸಂತರ 2ನೇ ದಿನದ ನವೇನ ಪ್ರಾರ್ಥನೆ, ಜಪಸರ, ಬಲಿಪೂಜೆ, ಸಾಂಗ್ಯಗಳು ಇಂದು ಸಹ ವಿಜೃಂಭಣೆಯಿಂದ ನಿರ್ವಿಘ್ನವಾಗಿ ನೆರವೇರಿದವು. ಇವೆಲ್ಲವನ್ನು ಮುನ್ನಡೆಸಿದ ಪ್ರಭು ಯೇಸುವಿಗೆ ನನ್ನ ಪ್ರಪ್ರಥಮ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಎಲ್ಲ ಸಮಾಧಿ ಸಂಘದವರು ಹಾಗೂ ಗಾನವೃಂದದವರು ಬಲಭಾಗಕ್ಕೆ ಬರಬೇಕಾಗಿ ವಿನಂತಿ. ಇಂದು ನಮ್ಮ ಧರ್ಮಕೇಂದ್ರದ ಭಕ್ತಾದಿಗಳಿಗಾಗಿ ಬಲಿಪೂಜೆ ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿ ಧರ್ಮಸಭೆ ಕುಟುಂಬಗಳ ಧರ್ಮಸಭೆ ಎಂದು ಕರೆ ಕೊಟ್ಟು ನಮ್ಮನ್ನೆಲ್ಲ ಆಶೀರ್ವದಿಸಿದ ನಮ್ಮ ಮಣ್ಣಿನ ಮಗ, ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾದ ವಂದನೀಯ ಸ್ವಾಮಿ ಅಂತೋಣಿ ಸಂದೀಪರವರಿಗೆ ಸಮಾಧಿ ಸಮಿತಿ, ಗಾನವೃಂದ, ನಮ್ಮ ವಿಚಾರಣೆ ಗುರುಗಳು, ಕನ್ಯಾಶ್ರೀಯರು ಹಾಗೂ ಎಲ್ಲ ಭಕ್ತಾದಿಗಳ ಪರವಾಗಿ ವಂದನೆಗಳನ್ನು ಸಲ್ಲುತ್ತಾ ಈ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಯಾಜಕತ್ವದ ಮಹತ್ವದ ಬಗ್ಗೆ ಪ್ರಭು ಆರಿಸಿಕೊಂಡ ಅಪೊಸ್ತಲರ ಬಗ್ಗೆ, ಯಾಜಕರಾಗಿ ನಾವು ನೀಡಬೇಕಾದ ಗೌರವದ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿಕೊಟ್ಟ ನಮ್ಮ ನೆರೆಯ ಧರ್ಮಕೇಂದ್ರದ ಗುರುಗಳಾದ ವಂದನೀಯ ಸ್ವಾಮಿ ಜೀವನರವರಿಗೆ ಸಮಾಧಿ ಸಮಿತಿ, ಗಾನವೃಂದ, ವಿಚಾರಣೆ ಗುರುಗಳು, ಕನ್ಯಾಶ್ರೀಯರು ಹಾಗೂ ಎಲ್ಲ ಭಕ್ತಾದಿಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜಗತ್ತಿನ ಮೇಷಪಾಲರಾದ ಪ್ರಭುವಿನ ಪ್ರತಿರೂಪ ನಮ್ಮೆಲ್ಲರ ಕುರಿಗಾಯಿ ನಮ್ಮ ದೇವಾಲಯದ ಎಲ್ಲ ಆಧ್ಯಾತ್ಮಿಕ ಕಾರ್ಯಗಳ ರೂವಾರಿ, ಅತಿ ಉತ್ಸಾಹಿಗಳು ಆದ ನಮ್ಮ ಧರ್ಮಕೇಂದ್ರದ ಗುರುಗಳ ಆದ ವಂದನೀಯ ಸ್ವಾಮಿ ಆಲ್ಬನ್ಜಿಯವರವರಿಗೆ ಸಮಾಧಿ ಸಮಿತಿ, ಜ್ಞಾನವೃಂದ, ವಿಚಾರಣೆ ಗುರುಗಳು, ಕನ್ಯಾಶ್ರೀಯರು ಹಾಗೂ ಎಲ್ಲ ಭಕ್ತಾದಿಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ.
ಎಲ್ಲ ಕಾರ್ಯಗಳು ಸುಗಮವಾಗಿ ನೆರವೇರಲು ಸಹಕರಿಸಿದ ಗಾನ ವೃಂದ, ಸಮಾಧಿ ಸಮಿತಿ, ಪೀಠ ಸೇವಕರು ಹಾಗೂ ಎಲ್ಲ ಭಕ್ತಾದಿಗಳಿಗೆ ಧರ್ಮ ಕೇಂದ್ರದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನೊವೇನದ 2ನೆಯ ದಿನವನ್ನು ನಾವು ಆಚರಿಸುವಾಗ ಇವತ್ತು ನಮಗೆ ಬಹಳ ಒಂದು ಮಹತ್ವವಾದ ದಿನವಾಗಿದೆ. ಬಹಳ ಒಂದು ಸಂತೋಷ. ನಿನ್ನೆ ಸಡಗರ ಸಂಭ್ರಮ ಚಿಕ್ಕಬಳ್ಳಾಪುರದಲ್ಲಿ ಇರುವವರೆಲ್ಲ ನ್ಯೂಸ್ನಲ್ಲಿ ನೋಡಿದರು. ಆದರೆ ಇವತ್ತೇ ನಮಗೆ ನಿಜವಾದ ಒಂದು ದೊಡ್ಡ ಸಂಭ್ರಮ. ಯಾಕೆಂದರೆ ಇವತ್ತಿನ ಬಲಿಪೂಜೆಯನ್ನು ಅರ್ಪಿಸಿದವರು ಯಾರು? ನಮ್ಮ ಮಣ್ಣಿನ ಮಗ, ನಮ್ಮ ಸ್ವಂತ ಏನಂತ ಹೇಳಿದ್ರೆ ಸ್ವಂತ ರಕ್ತ ಅಂತ ಹೇಳ್ಬೋದು. ಚಿಕ್ಕಬಳ್ಳಾಪುರ ಧರ್ಮ ಕೇಂದ್ರ ಅನ್ನುವಾಗ ನನ್ನನ್ನು ಪ್ರತಿಯೊಬ್ಬರು ಕೇಳೋದು ಏನಂದರೆ, ಗುರುಗಳು, ಹೌ ಮೆನಿ ವೊಕೇಶನ್ಸ್ ಫ್ರಮ್ ದಟ್ ಪ್ಯಾರಿಷ್, ಎಷ್ಟು ಕರೆಗಳು, ಎಷ್ಟು ಜನರು ಗುರುಗಳಾಗಿದ್ದಾರೆ, ಯಾಜಕರಾಗಿದ್ದಾರೆ ಅಂತ ಹೇಳುವಾಗ ಕೆಲವೊಮ್ಮೆ ಭಾಳ ಬೇಸರ ನನಗೆ. ಯಾಕೆಂದರೆ 2 ಜನ, ಫಾದರ್ ಆ್ಯಂಟೋನಿ ಸ್ವಾಮಿ MSFS ಹಾಗೂ ನಮ್ಮ ಪ್ರೀತಿಯ ಫಾದರ್ ಆ್ಯಂಟೋನಿ ಸಂದೀಪ್ ಅವರು. ಅದರಲ್ಲಿ ಇವತ್ತು ಒಂದು ವಿಶೇಷತ್ವ ಏನೆಂದರೆ, MSFS ಸಭೆಗೆ ಸೇರಿದ ಫಾದರ್ ಜೀವನ್ ಅವರು ಯಾಜಕ ದೀಕ್ಷೆಯ ಬಗ್ಗೆ, ಯಾಜಕರ ಬಗ್ಗೆ ಆ ಮಹತ್ವವನ್ನು ಅತಿ ಉತ್ತಮವಾಗಿ, ಅತಿ ಶೀಘ್ರದಲ್ಲಿ ಏನು ಹೇಳಬೇಕೋ ಅದನ್ನು ಸುಂದರವಾಗಿ ನಮಗೆ ತಲುಪಿಸಿದ್ದಾರೆ. ಹಾಗೂ ನಮಗಾಗಿ ಇವತ್ತು ನನಗೆ ಸ್ವಲ್ಪ ಕಾಲರ್ ಹೆಮ್ಮೆ, ನನಗೆ ತುಂಬ ಹೆಮ್ಮೆ ಆಗ್ತದೆ, ನನ್ನ ಕಾಲರ್ ಟೈಟ್ ಆಗ್ತದೆ. ಯಾಕೆ ಹೇಳಿ, ನನ್ನ ಆರ್ಚ್ ಡಯಾಸಿಸ್ ಆಫ್ ಬ್ಯಾಂಗ್ಳೂರ್, ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರಕ್ಕೆ ಸೇರಿದ ನಮ್ಮ ಪ್ರೀತಿಯ ಫಾದರ್ ಸಂದೀಪ್ ಅವರು ಇವತ್ತು ಬಂದು ನಮಗಾಗಿ ಬಲಿಪೂಜೆಯನ್ನು ಅರ್ಪಿಸಿದರು. ಫಾದರ್ ಸಂದೀಪನ್ನು ನಾನು ನೋಡುವಾಗ, ನಾನು ಸೆಮಿನರಿನಲ್ಲಿ ಅವ್ರಿಗೆ ಸೀನಿಯರ್ ಆಗಿದೆ, ನಾವಿಬ್ಬರು ಮಂಗಳೂರು ಸೆಮಿನರಿನಲ್ಲಿ ಓದಿದ್ದು. ಆಗ ಬ್ರದರ್ ಅಂತ ನನ್ನನ್ನು ಕರೆಯುವಾಗ ನನಗೆ ಈ ಬ್ರದರ್ ತುಂಬ ಇಷ್ಟ. ಬ್ಯೂಟಿಫುಲ್ ಸ್ಮೈಲ್ ಅವ್ರದ್ದು, ಅಷ್ಟು ಭಾಳ ಇನ್ನೋಸೆಂಟ್ ಬ್ರದರ್ ಅವರು, ಭಾಳ ಮಾತಾಡೋದಿಲ್ಲ, ಜಸ್ಟ್ ಒಂದು ಬ್ಯೂಟಿಫುಲ್ ಸ್ಮೈಲ್ ಕೊಡೋರು. ಹಾಗೂ ಏನಾದರೂ ಒಂದು ಹೇಳಿದ್ರೆ ಸೈಲೆನ್ಸ್, ತುಂಬ ಜಾಸ್ತಿ ಮಾತಾಡೋದಿಲ್ಲ, ಮಾತು ಯಾವಾಗ ಬೇಕೋ ಆವಾಗ ಮಾತ್ರ ಪ್ರಯೋಗಿಸಿದ್ದು. ಆ ರೀತಿಯಲ್ಲಿ ಭಾಳ ಉತ್ತಮವಾದ ಒಂದು ಗುರುಗಳು ಇವತ್ತು ನಮ್ಮ ಸೆಂಟ್ ಇಗ್ನೇಷಿಯಸ್ ದೇವಾಲಯ ಬೇಗೂರಿನಲ್ಲಿ ಸಹಾಯಕ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆ ಬೇಗೂರು ಚರ್ಚು ಅದು ಒಂದು ದೊಡ್ಡ ಒಂದು ಈ ಸಮುದ್ರ ಅಂತ ಹೇಳ್ಬೋದು, ಅಷ್ಟು ಜನರಿದ್ದಾರೆ, ಅಷ್ಟು ದೊಡ್ಡ ಚರ್ಚು, ಬಹಳ ಉತ್ತಮವಾದ ಒಂದು ಚರ್ಚು, ನೋಡೋಕ್ಕೆ ಅಷ್ಟು ಸುಂದರವಾಗಿದೆ. ಅಲ್ಲಿ ಸೇವೆ ಸಲ್ಲಿಸುತ್ತಾ ಬಹಳ ಒಂದು ಪ್ರಾಮಾಣಿಕತೆಯ ಹಾಗೂ ಒಂದು ಸಿಂಪ್ಲಿಸಿಟಿ, ಸರಳತೆಯ ಗುರುಗಳು ಅಂದರೆ ಫಾದರ್ ಆ್ಯಂಟೋನಿ ಸಂದೀಪ್ ಅವರು. ನನಗೆ ಇನ್ನೊಂದು ವಿಷಯ ಅವರ ಬಗ್ಗೆ ಹೇಳಬೇಕಾದರೆ, ಭಾಳ ಜ್ಞಾನ, ತುಂಬ ಟ್ಯಾಲೆಂಟ್ ಇದೆ. ಅದೇ ರೀತಿಯಲ್ಲಿ ನಾನು ಫಾದರ್ ಸಂದೀಪ್ಗೆ ಹೇಳೋದೇನೆಂದರೆ, ಸಂದೀಪ್, ಆಫ್ಟರ್ ಯು ಹೂ ಈಸ್ ದ ಫಾಲೋವರ್? ದಟ್ ಈಸ್ ಮೈ ಕ್ವೆಶನ್ ಟು ಯು. ಸಂದೀಪ್ ಫಾದರ್ ಹೋದ ಮೇಲೆ ಚಿಕ್ಕಬಳ್ಳಾಪುರ ಹೇಳ್ಬಿಡ್ತು, ನಾನು ಯಾವರನ್ನು ಕಲಿಸಲ್ಲ ಅಂತ, ಹೌದಾ? ಇನ್ನು ಎಲ್ಲಿ ಹೋದರು ನಮ್ಮ ಮನೆಗಳಿಂದ ಬರುವ ಮಕ್ಕಳು ಗುರುಗಳಾಗಬೇಕೆಂದು? ಎಲ್ಲಿ ಹೋದರು ಮಕ್ಕಳು? ಇವತ್ತು ನಿಮಗೆ ನಾನು ಪ್ರಶ್ನೆ ಕೇಳ್ತೀನಿ, ಮಣ್ಣಿನ ಮಗ ಇಲ್ಲಿದ್ದಾರೆ, ಅದಕ್ಕೆ ನಾನು ಕೇಳ್ತೀನಿ, ಇನ್ನು ಎಲ್ಲಿ ಇದ್ದಾರೆ? ಸಂದೀಪ್ ಫಾದರ್ ಹೋದ ಮೇಲೆ ಫುಲ್ ಸ್ಟಾಪ್ ಆಗಿದೆ ಈಗ. ಆದುದರಿಂದ ಈ ಚರ್ಚಿನ ನಾನು ಹೋಗೋಕ್ಕೆ ಮುಂಚಿತವಾಗಿ ನಾನು ಹೇಳಿದ್ದೀನಿ, ನನಗೆ ಅಟ್ಲೀಸ್ಟ್ ಒಂದು 2 ಆದರೂ 3 ಮುಂದೆ ಬಂದು ಫಾದರ್ ಆಗಬೇಕು ಎಂದು ನಮ್ಮ ಚಿಕ್ಕಬಳ್ಳಾಪುರದಿಂದ ಅವರು ಹೋಗಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಫಾದರ್ ಜೀವನ್ ಅವರು ಪ್ರಬೋಧಕರು ಅಷ್ಟು ಉತ್ತಮವಾಗಿ ಹೇಳಿದರು, ಯಾಜಕರೆಂದರೆ ಏನು. ನಮಗೆಲ್ಲ ಸಂತ ಫ್ರಾನ್ಸಿಸ್ ಝೇವಿಯರ್, ಸಂತ ಅಂತೋನಿ, ಸಂತ ಇವರು ಎಲ್ಲ ಹೇಳ್ತೀವಿ. ಅವರು ಯಾಜಕರಾಗಿಯೇ ಸಂತರಾದರು, ಅದು ಗೊತ್ತಲ್ಲ ನಮಗೆ, ಮರ್ತೋಗಿದ್ದೀವ. ಅದಕ್ಕೇನೆ ಅದು ಹಾಕಿರೋದು. ಆ ವಸ್ತ್ರ ನೋಡಿದ್ರಲ್ಲ, ಗುರುಗಳ ವಸ್ತ್ರ, ಅವ್ರು ಗುರುಗಳಾಗಿ ತದನಂತರ ಸಂತರಾದ ಮೇಲೆ ಆ ಯಾಜಕರಾಗಿ ಅವರು ಶ್ರಮಿಸಿದನ್ನು ಅತಿ ಉತ್ತಮವಾಗಿ ನಮ್ಮ ಫಾದರ್ ಜೀವನ್ ಅವರು ಹೇಳಿದರು. ಒಂದು ಮನೆಯಿಂದ ಒಂದು ಯಾಜಕರಾಗಬೇಕೆಂದ್ರೆ ಅಷ್ಟು ಸುಲಭವಾದ ವಿಷಯ ಅಲ್ಲ, ನಮಗೆ ಗೊತ್ತು. 14 ವರ್ಷ ಅವರು ಓದೋ ತನಕ ಅವ್ರ ತಂದೆ ತಾಯಿಗೆ ಹೇಗೆ ಇರುತ್ತೆ ಗೊತ್ತಾ? ಮುಳ್ಳಿನ ಮೇಲೆ ತಮ್ಮ ಜೀವನವನ್ನು ನಡೆಸುವಾಗಿರುತ್ತದೆ. ತನ್ನ ಮಗನಿಗೆ ಯಾವ ತೊಂದರೆ ಬರಬಾರ್ದು, ಯಾರು ಅವರ ಬಗ್ಗೆ ತಪ್ಪಾಗಿ ಹೇಳಿಬಿಡಬಾರ್ದು, ಯಾವ ರೀತಿಯಲ್ಲಿ ಯಾಜಕ ದೀಕ್ಷೆಗೆ ತಡೆಯಾಗಬಾರದು. ಹಾಗೆ ಕಷ್ಟಪಟ್ಟು
ಪ್ರಾರ್ಥನೆ ಪ್ರಾರ್ಥನೆ ದಿನನಿತ್ಯ ಪ್ರಾರ್ಥನೆ ಮಾಡಿ ಒಂದು ಕರೆಯನ್ನು ಕಾಪಾಡಬೇಕೆಂದು ಅವರು ಪ್ರಾರ್ಥಿಸುತ್ತಾರೆ. ಅದೇ ರೀತಿಯಲ್ಲಿ ಅವರ ಗುರುಗಳು ಹಾಗೂ ಅವರಿಗಿರುವ ಮಠ ಅಧಿಕಾರಿಗಳೆಲ್ಲರೂ ಪ್ರಾರ್ಥಿಸುತ್ತಾರೆ. ಇವತ್ತು ಚಿಕ್ಕಬಳ್ಳಾಪುರದಿಂದ ನಮಗಾಗಿ ಈ ಫಾದರ್, ಅತಿ ಉತ್ತಮವಾದ ಒಂದು ಫಾದರನ್ನು ನೀವು ನೀಡಿದ್ದೀರಾ. ವಾಟ್ ಗುಡ್ ಕಮ್ಸ್ ಫ್ರಮ್ ನ್ಯಾಜರೇತ್ ಅಂತ ಹೇಳುವ ಹಾಗೆ, ನಜರೇತಿಂದ ಏನು ಒಳ್ಳೆಯದು ಬಂತು ಅಂತ ಕೇಳುವಾಗ ಯೇಸು ಸ್ವಾಮಿಗೆ ಕೇಳಿದ್ರಲ್ಲ, ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದಿಂದ ಯಾವುದು ಒಳ್ಳೆಯದು ಬಂದಿದೆ ಅಂದರೆ ಅದು ಫಾದರ್ ಆಂಟನಿ ಸಂದೀಪ್. ಜೋರಾಗಿ ಚಪ್ಪಾಳೆ ಕೊಡಿರಿ. ಫಾದರ್ ಸಂದೀಪ್ ಇವತ್ತು ನಮಗಾಗಿ ಬಂದು ಈ ಬಲಿ ಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿ ನಿಮ್ಮ ಜನರನ್ನು ನೀವು ಆಶೀರ್ವದಿಸಿದ್ದಕ್ಕಾಗಿ ನಿಮಗೆ ನಾವು ನನ್ನ ಪರವಾಗಿ ಹಾಗೂ ಸಮಾಧಿ ಸಂಘ ಹಾಗೂ ಗಾಯನ ವೃಂದದ ಪರವಾಗಿ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ನಿಮ್ಮ ಕುಟುಂಬದ ಪರವಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಡಿಯರ್ ಫಾದರ್ ಸಂದೀಪ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವೇಳೆಯಲ್ಲಿ ಅವರ ತಾಯಿ ತೆರೆಸಮ್ಮ ಬಂದಿದ್ದೀರಾ? ಎಲ್ಲಿದ್ದೀರಮ್ಮ? ದಯವಿಟ್ಟು ನನಗಾಗಿ ನೀವು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾವಿಬ್ಬರೂ ಸೇರಿ ಅವರನ್ನು ಸನ್ಮಾನಿಸೋಣ. ಆ ವಿಧದಲ್ಲಿ ಐ ರಿಕ್ವೆಸ್ಟ್ ದ ಕ್ವೈರ್ ಟು ಸಿಂಗ್ ಅ ಕಂಗ್ರ್ಯಾಚುಲೇಷನ್ ಸಾಂಗ್ and wish a beloved father. Father, ದಯಮಾಡಿ ಮುಂದೆ ಬನ್ನಿರಿ. ಪ್ಲೀಸ್ ಕಮ್ ಫಾರ್ವರ್ಡ್. ಹಾಗೂ ಇವತ್ತು ನಮಗಾಗಿ ಅತಿ ಉತ್ತಮವಾದ ಪ್ರಬೋಧನೆಯನ್ನು ನೀಡಿದ ಫಾದರ್ ಜೀವನ್ ಅವರಿಗೂ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಕೃತಜ್ಞತೆ ಸಲ್ಲಿಸೋಣ. ನಾಳೆನೂ ಬರ್ತಾರೆ ಅವರು. ಫಾದರ್ ನಾಳೆನೂ ಬರಬೇಕು, ಭಾನುವಾರನೂ ಬರಬೇಕು, ನಿಮಗೆ ಲೀವ್ ಇಲ್ಲ, ಬರಬೇಕು ನೀವು. ಆದುದರಿಂದ ಹಾಗೂ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಮ್ಮ ಪೂಜಾ ವಿಧಿಯನ್ನು ಅತಿ ಉತ್ತಮವಾಗಿ ನಡೆಸಿಕೊಟ್ಟ ನಮ್ಮ ಸಮಾಧಿ ಸಂಘದ ಎಲ್ಲ ಸದಸ್ಯರಿಗೂ ಗಾಯನ ವೃಂದದ ಅವರಿಗೆ ಪ್ರತಿದಿನ ನಾನು ಅವರಿಗೆ ಕೃತಜ್ಞತೆ ಹೇಳ್ತೀನಿ. ಇವತ್ತು ಸ್ಪೆಷಲ್ ಆಗಿ ಹೇಳ್ತೀನಿ, ಜೋರಾಗಿ ಅವರಿಬ್ಬರು ಸಂಘದವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾಳೆ ಈ ಬಲಿಪೂಜೆಯನ್ನು ಮೂರನೆಯ ದಿನ ನವೇನ ಬಲಿಪೂಜೆಯನ್ನು ಅರ್ಪಿಸಲು ನಮ್ಮ ಮಧ್ಯದಲ್ಲಿ ನಮ್ಮ ವಲಯದ ಅಧಿಕಾರಿಯಾಗಿರುವ ಅತಿ ವಂದನೆಯ ಸ್ವಾಮಿ ಮರಿಯಪ್ಪ ಗ್ರೆಗೋರಿ ಅವರು ಅರ್ಪಿಸುತ್ತಾರೆ. ಹಾಗೂ ಅವರೊಂದಿಗೆ ತಮ್ಮ ಬೆಳ್ಳಿ ಮಹೋತ್ಸವವನ್ನು, ಯಾಜಕ ದೀಕ್ಷದ ಬೆಳ್ಳಿ ಮಹೋತ್ಸವವನ್ನು ಆಚರಿಸುತ್ತಿರುವ, ಸಿಲ್ವರ್ ಜೂಬ್ಲಿಯನ್ನು ಆಚರಿಸುತ್ತಿರುವ ನಮ್ಮ ಮಾಜಿ ಧರ್ಮ ಕೇಂದ್ರದ ಗುರುಗಳಾದ ಅತಿ ವಂದನೆಯ ಸ್ವಾಮಿ ಆರೋಗ್ಯದಾಸ್ ಅವರು ಕೂಡ ಭಾಗವಹಿಸಿ ನಮಗಾಗಿ ಪ್ರಾರ್ಥಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾರೆ. ಅವರನ್ನು ಕೂಡ ನಾವು ನಾಳೆ ಸನ್ಮಾನಿಸುತ್ತೇವೆ. ದಯಮಾಡಿ ಗಮನಿಸಿರಿ, ಬರುವ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ನಮಗೆ ಹಬ್ಬದ ಬಲಿಪೂಜೆ. ಆವತ್ತು ಬಿಷಪ್ ಬರಬೇಕಾಗಿತ್ತು, ಬಿಷಪ್ ಬರೋಕ್ಕೆ ಆಗಲಿಲ್ಲ. ನನ್ನ ಹತ್ರ ಫೋನ್ ಮಾಡಿ ಹೇಳಿದರು, ಅವರಿಗೆ ಸ್ವಲ್ಪ ಮೈ ಹುಷಾರಿಲ್ಲದ ಕಾರಣಕ್ಕಾಗಿ ಬಿಷಪ್ ವಿಲಿಯಂ ಅವರು ಬರ್ತಾ ಇಲ್ಲ. ಆವತ್ತಿನ ದಿನ ನಮಗಾಗಿ ಬಲಿಪೂಜೆಯನ್ನು ಅರ್ಪಿಸಲು ಅತಿ ವಂದನೆಯ ಸ್ವಾಮಿ ಎ ಥಾಮಸ್ ಅವರು, ಫಾದರ್ ಮರಿಯಪುರದ ಧರ್ಮಕೇಂದ್ರ ಗುರುಗಳಾಗಿ ಸೇವೆ ಮಾಡಿದ ನಮ್ಮ ಮಹಾಧರ್ಮ ಕ್ಷೇತ್ರಕ್ಕೆ ಸೇರಿದ ಫಾದರ್ ಎ ಥಾಮಸ್ ಅವರು ಬಂದು ಬಲಿಪೂಜೆಯನ್ನು ನಮಗಾಗಿ ಅರ್ಪಿಸುತ್ತಾರೆ. ಅವತ್ತು ಸಂಜೆ ಎಷ್ಟು ಗಂಟೆಗೆ ಬಲಿಪೂಜೆ ಹೇಳಿದೆ? ಕೃತಜ್ಞತೆ ಬಲಿಪೂಜೆ ಮತ್ತು ತೇರು ಮೆರವಣಿಗೆ 5:15 ಫಾದರ್ ಬಿಷಪ್ ಆರೋಗ್ಯರಾಜ್ ಸತೀಶ್ ಅವರು ಬಂದು ನಮಗಾಗಿ ಆ ಬಲಿಪೂಜೆಯನ್ನು ಅರ್ಪಿಸಲಿದ್ದಾರೆ. ಅದರಲ್ಲಿ ಒಂದು ಸ್ಲೈಡ್ ಚೇಂಜ್,
ಬಿಷಪ್ ಆರೈಕೆರಾಜ್ ನನಗೆ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದರು, ಫಾದರ್ ನಾನು ಗೋಕುಂಟೆಯಿಂದ ಬರಬೇಕು, ಅಲ್ಲಿ ಬಲಿಪೂಜೆ ಮುಗಿಸಿ ನೀವು ಹೇಳಿದ್ದಕ್ಕಾಗಿ ನಾನು ಬರ್ತಾ ಇದ್ದೀನಿ. ಅವರಿಗೆ ನಾವು ಗೌರವ ಸಲ್ಲಿಸಬೇಕು, ಅವರ ರಿಕ್ವೆಸ್ಟನ್ನು ನಾವು ಸ್ವೀಕರಿಸಬೇಕು. ಆದುದರಿಂದ ನಾನು ಅತಿ ಶೀಘ್ರದಲ್ಲಿ ಬೆಂಗಳೂರಿಗೆ ತಲುಪಬೇಕು ಬಲಿಪೂಜೆ ಮುಗಿಸಿ. ಏಕೆಂದರೆ 8ನೇ ತಾರೀಕು ನಮ್ಮ ಬಿಷಪ್ ಪೀಟರ್ ಮಚಾದ, ಆರ್ಚ್ ಬಿಷಪ್ ಪೀಟರ್ ಮಚಾದ ಅವರ ಹಬ್ಬ. ಅವರ ಪಾಲಕ ಸಂತರಾಗಿ ಅವರ ಹಬ್ಬವನ್ನು, ಅವರ ಯಾಜಕ ದೀಕ್ಷೆಯನ್ನು ಅವರು ಆಚರಿಸ್ತಾ ಇದ್ದಾರೆ. ಈ ಬಿಷಪ್ಪು ಇರಬೇಕು. ಹಾಗೂ ಕೂಡ ನಮಗಾಗಿ ಬಂದು 5 ಗಂಟೆಗೆ, ಸರಿಯಾಗಿ ಎಷ್ಟು ಗಂಟೆಗೆ? 5 ಗಂಟೆಗೆ ಬಲಿಪೂಜೆ ಕೃತಜ್ಞತೆ ಬಲಿಪೂಜೆಯನ್ನು ಅರ್ಪಿಸಿ ದೃಢೀಕರಣ ಸಂಸ್ಕಾರವನ್ನು ಕೊಟ್ಟು ತದನಂತರ ತೇರನ್ನು ಮಂತ್ರಿಸಿ ಅವರು ಹೋಗುತ್ತಾರೆ. ಆದುದರಿಂದ 5 ಗಂಟೆಗೆ ದಯವಿಟ್ಟು ಹೇಳ್ಬೇಡಿ ಫಾದರ್ 5 ಗಂಟೆಗೆ ಅಂದರೆ ಸ್ವಲ್ಪ ಬಿರಿಯಾನಿ ಜಲ್ದಿ ಮಾಡಿ ನೀವು. 1 ಗಂಟೆಗೆ ತಿನ್ನೋದು 12ವರೆಗೆ ತಿನ್ನಿರಿ. ಇಲ್ಲ ಬಿರಿಯಾನಿ ನೀವು ಜಲ್ದಿ ಮಾಡಿದರೆ, ಮಸಾಲ ಜಲ್ದಿ ಅರ್ಚಿದ ಎಲ್ಲ ಮಾಡಿದ್ರೆ ಜಲ್ದಿ ಆಗೋಗುತ್ತೆ. ಒಂದು 4 ಗಂಟೆಗೆ ನೀವು ನಿದ್ದೆ ಮಾಡಿದ್ರು ಕೂಡ 4:45ಗೆ ರೆಡಿ ಆಗಿಬಿಟ್ಟು ನೀವು ಬಲಿಪೂಜೆಗೆ ಬರ್ಬೋದು. ಆಗ ಬಂದುಬಿಟ್ಟು ಅಯ್ಯೋ ಎಷ್ಟು ಹೊತ್ತು ಅದೆಲ್ಲ ಹೇಳ್ಬೇಡಿ. ಅದು ನಿಮ್ಮ ಕೈನಲ್ಲಿ ಇದೆ, ಹೆಂಗಸರ ಕೈನಲ್ಲಿ ಇದೆ. ಮಸಾಲ ಜಲ್ದಿ ಮಾಡಿ, ಬಿರಿಯಾನಿ ಜಲ್ದಿ ಮಾಡಿ, ನೀವು ಜಲ್ದಿ ಬರಬೇಕಾಗಿರೋದು ನಿಮ್ಮ ಕರ್ತವ್ಯ. ದೃಢೀಕರಣ ಸಂಸ್ಕಾರ ಪಡೆಯುವರ ಮಕ್ಕಳು ಹಾಗೂ ಸಿಸ್ಟರ್ ನನ್ನನ್ನು ಬಂದು ಬಲಿಪೂಜೆ ಆದಮೇಲೆ ಹಾಗೂ ಯಾರ್ಯಾರು ಪೂಜಾ ವಿಧಿ ಮಾಡ್ತಾ ಇದ್ದಾರೋ ಅಂದಿನ ದಿನದಂದು ಅವರು ಕೂಡ ನಾನು ಸಂಧಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಗದೊಮ್ಮೆ ನಿಮ್ಮಲ್ಲಿ ನಾನು ಹೇಳುವುದೇನೆಂದರೆ, ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಬ್ಬದ ಬಲಿಪೂಜೆ, ಸಂಜೆ 5 ಗಂಟೆಗೆ ಸರಿಯಾಗಿ ಭಾನುವಾರ ನಾವು ಕೃತಜ್ಞತೆ ಬಲಿಪೂಜೆ, ತದನಂತರ ತೇರ್ ಆಶೀರ್ವಾದಕ್ಕಾಗಿ ನೀವೆಲ್ಲರೂ ಸರಿಯಾದ ಸಮಯಕ್ಕೆ ಆಗಮಿಸಬೇಕಾಗಿ ವಿನಂತಿ. 5:15 ಬಲಿಪೂಜೆಗೆ 6 ಗಂಟೆಗೆ ನೀವು ಬಂದರೆ ತೇರ್ ಬ್ಲೆಸ್ಸಿಂಗ್ ಆಗ್ತಾ ಇರ್ತದೆ. ಆಮೇಲೆ ಹೇಳ್ಬೇಡಿ ಏನು ಫಾದರ್ ಪೂಜೆಗೆ ಬಂದರೆ ತೇರನ್ನು ಮಂತ್ರಿಸ್ತಾ ಇದ್ದಾರೆ. ಸೊ ಜಲ್ದಿ ಬಂದು ನೀವು ಅತಿ ಶೀಘ್ರದಲ್ಲಿ ಬರಬೇಕು, ಆಶೀರ್ವಾದವನ್ನು ಪಡೆಯಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಕೊನೆಯ ಆಶೀರ್ವಾದಕ್ಕಾಗಿ ಎದ್ದು ನಿಲ್ಲೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಧರ್ಮಕೇಂದ್ರದ ಗುರುಗಳಿಗೂ ನನಗೆ ಆಹ್ವಾನವನ್ನು ನೀಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಅನೇಕ ಬಾರಿ ನಮ್ಮ ಧರ್ಮಕೇಂದ್ರಕ್ಕೆ ಆಲ್ಮೋಸ್ಟ್ 3 ವರ್ಷ ಆಯಿತು ನಾನು ಬಂದು ಇಲ್ಲಿ ಬಲಿಪೂಜೆ ಕೊಟ್ಟು. ಯಾವಾಗಲೂ ಕರೀತಿರ್ತಾರೆ ಇಲ್ಲಿ ಬಂದು ಬಲಿಪೂಜೆ ಕೊಡು ಅಂತ ಹೇಳಿ, ಆದರೆ ಬರಲಿಕ್ಕೆ ಅಸಾಧ್ಯ ಆಗ್ತದೆ. ಯಾಕಂದರೆ ನಾನಿರೋ ಒಂದು ಧರ್ಮಕೇಂದ್ರದಲ್ಲಿ ಸುಮಾರು 2,000 ಕುಟುಂಬ ಇದೆ. ನಾನು ಯಾವಾಗಲಾರು ಹೊರಗಡೆ ಬರಬೇಕು ಅಂತ ಅಂದ್ಕೊಂಡಾಗ ಯಾರೊಬ್ಬರು ಸತ್ತಿರ್ತಾರೆ ಅವತ್ತು. ಇಲ್ಲ ಅಂತ ಹೇಳಿದ್ರೆ ಅವತ್ತು ಯಾವುದಾದ್ರೂ ಒಂದು ಅನಾಯಿಂಟಿಂಗ್ ಇರ್ತದೆ, ಯಾರಿಗೊಬ್ರಿಗೆ ಔಷಧಿ ಕೊಡಬೇಕಾಗುತ್ತೆ. ಸೊ ಆ ಥರ ಇರಬೇಕಾದ್ರೆ ಬರಲಿಕ್ಕೆ ಅಸಾಧ್ಯ ಆಗ್ತದೆ. ಮತ್ತು ಕೆಲವೊಮ್ಮೆ ಭಾನುವಾರದ ಹೊತ್ತು ಸುಮಾರು ನಮ್ಮಲ್ಲಿ 4 ಪೂಜೆ ಇದೆ. ಒಂದೊಂದು ಪೂಜೆಗೂ ಏನಿಲ್ಲ ಅಂದರೂ 1,500 2 ಸಾವಿರ ಜನ ಸೇರ್ತಾರೆ. ಸೊ ಹಾಗಾಗಿ ಅಲ್ಲಿ ಇರಲೇಬೇಕಾಗ್ತದೆ, ಬರಲಿಕ್ಕೆ ಕಷ್ಟ ಆಗುತ್ತೆ. ಹೀಗಿರಬೇಕಾದ್ರೆ ಸುಮಾರು ಒಂದು 2-3 ವರ್ಷಗಳಾಯ್ತು ಇಲ್ಲಿ ಒಂದು ಬಲಿಪೂಜೆ ಹೇಳಿ. ನನಗೂ ಕೂಡ ಸಂತೋಷ ಆಗ್ತದೆ ನಮ್ಮ ಜನರೊಂದಿಗೆ ಬಲಿಪೂಜೆ ಹೇಳಲಿಕ್ಕೆ. ಹಾಗೆ ಈ ಬಲಿಪೂಜೆಗೆ ಆಹ್ವಾನಿಸಿದ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತು ಸಂತ ಫ್ರಾನ್ಸಿಸ್ ಜವೇರಿಯವರಿಗೆ ಹಾಗೂ ನಮ್ಮ ಧರ್ಮ ಕೇಂದ್ರಕ್ಕೆ ಒಂದೇ ಒಂದು ನಿಮಿಷ ತಗೊಳ್ತೇನೆ ಅಷ್ಟೇ. ನಾನು ಹೇಳಿಬಿಡ್ತೇನೆ. ಇತಿಹಾಸ ಇದೆ, ಅದಕ್ಕೋಸ್ಕರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಸಂತ ಫ್ರಾನ್ಸಿಸ್ ಜವೇರಿಯವರು ಅಂತ ಹೇಳಿ. ಸುಮಾರು ಈ 16ನೇ ಶತಮಾನದಲ್ಲಿ 1-2 ನಿಮಿಷ ಕೂತ್ಕೊಳ್ಳಿ, ನಾನು ಹೇಳಿಬಿಡ್ತೇನೆ. ಸುಮಾರು ಈ 16ನೇ ಶತಮಾನದಲ್ಲಿ ನಮ್ಮ ಇತಿಹಾಸವನ್ನು ನೋಡಿದ್ರೆ ನಮ್ಮ ಧರ್ಮಕೇಂದ್ರದ ಇತಿಹಾಸ ಸುಮಾರು 17-18ನೇ ಶತಮಾನದಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ಸ್ವಾಮಿ ಅಂತಪ್ಪನವರು ಅವರ ಪುಸ್ತಕದಲ್ಲಿ ಬರೆದಿದ್ದಾರೆ, ಚಿಕ್ಕಬಳ್ಳಾಪುರದ ಧರ್ಮಕೇಂದ್ರದ ಇತಿಹಾಸ ಅಂತ ಹೇಳಿ. ಅದು ಬಿಟ್ಟರೆ ಬೇರೆ ಯಾವುದೂ ಕೂಡ ಇತಿಹಾಸ ಇಲ್ಲ. ಆ ಒಂದು ಸಮಯದಲ್ಲಿ ಬಂದು ಈ ಯೇಸು ಸಭೆಗೆ ಸೇರಿದಂತಹ ಗುರುಗಳು ಅವರು ಕುದುರೆಗಳ ಮೇಲೆ ಬಂದು ಇಲ್ಲಿ ಪ್ರಬೋಧನೆಯನ್ನು ಕೊಡ್ತಿದ್ರು. ಕುದುರೆಗಳ ಮೇಲೆ ಬಂದು ಧರ್ಮ ಪ್ರಚಾರ ಮಾಡಿ ಇಲ್ಲಿರುವ ಜನರನ್ನು ದೀಕ್ಷಾ ಸ್ನಾನ ಕೊಟ್ಟು ಅವರಿಗೆ ಇಲ್ಲಿಂದ ಆರೋಬಲೆ, ಅದಾದ ನಂತರ ಮೈಸೂರಿನಿಂದ ಅವರು ಶೆಟ್ಟಿಹಳ್ಳಿ, ಈ ಒಂದು ಲೈನ್ ಇತ್ತು ಅವರದು. ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಆದಮೇಲೆ ಅವರು ಬೇಗೂರು ಅದಾದ ನಂತರ ಚಿಕ್ಕಕಮ್ಮನಹಳ್ಳಿ, ಸೋಮನಹಳ್ಳಿ, ಅದಾದ ನಂತರ ಮೈಸೂರಿಂದ ಶೆಟ್ಟಿಹಳ್ಳಿ. ಸೊ ಇದೊಂದು ಅವರೊಂದು ಪ್ಯಾಟರ್ನ್ ಇತ್ತು, ಅವರು ಹಾದು ಹೋಗುತ್ತಿದ್ದಂತಹ ಒಂದು ಹಾದಿ. ಹೀಗಿರಬೇಕಾದ್ರೆ ಅವರು ಮೊದಲು ಇಲ್ಲಿಂದ ಪ್ರಾರಂಭ ಮಾಡಿದ್ರೆ ಸುಮಾರು ಶೆಟ್ಟಿಹಳ್ಳಿ ತಲುಪಲಿಕ್ಕೆ 1 ತಿಂಗಳು ಆಗ್ಬೋದಿತ್ತೇನೋ. ಅವರಿಗೆ ಕುದುರೆಗಳ ಮೇಲೆ ಹೋಗ್ತಿದ್ರು. ಒಬ್ಬ ಉಪದೇಶನ ಕರ್ಕೊಂಡು ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲರಿಗೂ ದೀಕ್ಷಾ ಸ್ನಾನ ಕೊಟ್ಕೊಂಡು ಹೋಗೋರು, ಪ್ರಬೋಧನೆ ಕೊಟ್ಕೊಂಡು ಹೋಗೋರು, ಮತ್ತೆ ಬರಬೇಕಾದ್ರೆ 1 ತಿಂಗಳು ಆಗೋದು. ಹೀಗೆ ಯೇಸು ಸಭೆಯವರು ಪ್ರಾರಂಭಿಸಿದಂತಹ ಒಂದು ಮಿಷನ್ ಇದೊಂದು ಏನು ಹೇಳ್ತಾರೆ ಧರ್ಮ ಪ್ರಚಾರ ಕಾರ್ಯ. ಆ ಯೇಸು ಸಭೆಗೆ
ಮೊದಲು ಬಂದವರು ಈ ಸಂತ ಫ್ರಾನ್ಸಿಸ್ ಜವೇರಿಯರವರು. ಆ ಒಂದು ಕಾಲದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಈ ಸಂತ ಇಗ್ನಾಸಿಯವರು ಮತ್ತು ಫ್ರಾನ್ಸಿಸ್ ಜವೇರಿಯವರು ಇಬ್ಬರು ಸಹ ರೂಮ್ಮೇಟ್ಸ್ ಆಗಿರ್ತಾರೆ. ಇಬ್ಬರು ರೂಮ್ಮೇಟ್ಸ್ ಆಗಬೇಕಾದ್ರೆ ಅವರಿಬ್ಬರಲ್ಲೂ ಭಿನ್ನಮತ ಇರ್ತದೆ. ಏನಂತ ಹೇಳಿದ್ರೆ ಅವರದೇ ಆದಂಥ ಒಂದು ಆಲೋಚನೆಗಳು, ಅವರದೇ ಆದಂಥ ಒಂದು ವ್ಯಕ್ತಿತ್ವ ಇರುತ್ತದೆ ಇಗ್ನಾಸಿಯವರಿಗೆ. ಆದರೆ ಫ್ರಾನ್ಸಿಸ್ ಜವೇರಿಯವರು ಅವರದೇ ಆದಂಥ ಒಬ್ಬ ತರುಣ. ಇನ್ನು ಅವರಿಬ್ಬರಿಗೂ ಸಹ ಆಲೋಚನೆಗಳು ಇಬ್ಬರಿಂದನೂ ಸಹ ಭಿನ್ನಾಭಿಪ್ರಾಯ ಬರ್ತಿತ್ತು. ಆದರೆ ಧರ್ಮ ಪ್ರಚಾರ ಕಾರ್ಯ ಅಂತ ಬಂದಾಗ ಇಲ್ಲಿಗೆ ಭಾರತ ದೇಶಕ್ಕೆ ಬೇರೆ ಒಬ್ಬರು ಗುರುಗಳು ಬರಬೇಕಿತ್ತು. ಬೇರೆ ಒಬ್ಬರು ಗುರುಗಳು ಬರೋ ಒಂದು ಸಂದರ್ಭದಲ್ಲಿ ಅವರು ಅಸ್ವಸ್ಥರಾಗ್ತಾರೆ. ಕಾಯಿಲೆಯಿಂದ ಇರಬೇಕಾದ್ರೆ ಸಂತ ಫ್ರಾನ್ಸಿಸ್ ಜವೇರಿಯರವರು ನಾನೇ ಭಾರತಕ್ಕೆ ಹೋಗಿ ಅಲ್ಲಿ ಶುಭ ಸಂದೇಶವನ್ನು ಸಾರ್ತೀನಿ ಅಂತ ಹೇಳಿ ಆಗ ಬಂದಂಥವರು. ಮತ್ತು ಅವರು ಮನೆಗೆ ಹಿಂತಿರುಗಲಿಲ್ಲ. ಸೊ ಅಂತಹ ಒಂದು ಸಂತರ ಒಂದು ಬಿತ್ತಿದಂತಹ ಆ ಧರ್ಮದ ಬೀಜಗಳು ಇಂದು ನಮ್ಮಲ್ಲಿ ಮೊಳಕೆ ಹೊಡೆದು ನಮ್ಮಲ್ಲಿ ಹಣ್ಣನ್ನು ನೀಡುತ್ತಿದೆ. ಹಾಗಿರಬೇಕಾದ್ರೆ ಸಂತ ಫ್ರಾನ್ಸಿಸ್ ಜವೇರಿಯವರು ಮಾಡಿದಂತಹ ಕಾರ್ಯ ಇಂದು ಫಲಭರಿತ ಆಗಿದೆ. ಈಗ ಇಲ್ಲಿ ಕುಳಿತುಕೊಂಡಿರುವ ಎಲ್ಲರೂ ಸಹ ಅಂದು ಫ್ರಾನ್ಸಿಸ್ ಜವೇರಿಯವರು ಸ್ಟಾರ್ಟ್ ಮಾಡಿದಂತಹ ಮಿಷನ್. ಅದಾದ ನಂತರ ಬಂದಂಥವರು MEP ಫಾದರ್ಸ್ ಮತ್ತು ನಂತರ ಬೇರೆ ಗುರುಗಳು ಬರ್ತಾರೆ. ಯೇಸು ಸಭೆಯ ಮೇಲೆ ನಿಬಂಧನೆಗಳನ್ನು ಊರುತ್ತಾರೆ. ಅದಾದ ನಂತರ MEP ಗುರುಗಳು ಬಂದು ಈ ಧರ್ಮಸಭೆಯ ಒಂದು ಕಾರ್ಯವನ್ನು, ಧರ್ಮ ಪ್ರಚಾರದ ಕಾರ್ಯವನ್ನು ಅವರು ಮುಂದುವರೆಸ್ತಾರೆ. ಹಾಗಾಗಿ ಸಂತ ಫ್ರಾನ್ಸಿಸ್ ಜವೇರಿಯವರ ದೇವಾಲಯ, ನೀವು ಎಲ್ಲ ಈ ದೇವಾಲಯಗಳ ಹೆಸರುಗಳನ್ನು ನೋಡಿದ್ರೆ ಒಂದು ದೇವಮಾತೆಗೆ ಸಮರ್ಪಿಸಿರ್ತಾರೆ, ಇಲ್ಲಾಂದರೆ ಯೇಸು ಸಭೆಯ ಸಂತರಿಗೆ ಸಮರ್ಪಿಸ್ತಾರೆ. ಹಾಗಾಗಿ ಸಂತ ಫ್ರಾನ್ಸಿಸ್ ಜವೇರಿಯವರ ದೇವಾಲಯ ಅಂತ ಹೇಳಿ ನಮಗೆ ಅದೊಂದು ಹೆಸರನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಪಾಲಕ ಸಂತರ ಒಂದು ಹಬ್ಬವನ್ನು ನಾವು ಆಚರಿಸಬೇಕಾದ್ರೆ ಅವರು ಮಾಡಿದಂಥ ಒಂದು ತ್ಯಾಗವನ್ನು ನಾವು ಸ್ಮರಿಸಬೇಕಾಗಿದೆ. ಸುಮ್ಮನೆ ಬರ್ತೀವಿ, ಎಲ್ಲ ಹಬ್ಬ ಮಾಡ್ಕೊಂಡು ಹೋಗ್ಬಿಡ್ತೇವೆ. ಇಲ್ಲ, ಅದಲ್ಲ. ಇತಿಹಾಸ ಒಂದು ಬೇರೆಯೇ ಹೇಳುತ್ತೆ. ನಮ್ಮ ಇತಿಹಾಸವನ್ನು ನಾವು ನೋಡಿದ್ರೆ ನಮ್ಮ ಧರ್ಮ ಪ್ರಚಾರ ಕಾರ್ಯದಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ತೇವೆ. ನಮ್ಮ ಇತಿಹಾಸ, ನಮ್ಮ ಚಿಕ್ಕಬಳ್ಳಾಪುರದ ಈ ಒಂದು ಧರ್ಮದ ಇತಿಹಾಸ ಒಂದು ಸಂತ ಫ್ರಾನ್ಸಿಸ್ ಜವೇರಿಯರವರು ಹಾಗೂ ಯೇಸು ಸಭೆಯವರು ಬಿತ್ತಿದಂತಹ ಬೀಜಗಳು. ಇಂದು ನಮ್ಮ ಮಕ್ಕಳನ್ನು ಅದೇ ಒಂದು ಧರ್ಮದ ಹಾದಿಯಲ್ಲಿ ನಡೆಸಬೇಕಾಗಿದೆ. ಎಷ್ಟು ಜನ ಮಕ್ಕಳಿಗೆ ಅದು ಬಲಿಪೂಜೆಗೆ ಬರ್ತಾರೆ, ಅಥವಾ ಎಷ್ಟು ಜನ ಮಕ್ಕಳು ಜ್ಞಾನೋಪದೇಶ ತರಗತಿಗಳಿಗೆ ಬರ್ತಾರೆ ಅನ್ನೋದನ್ನು ನಾವು ಅವಲೋಕಿಸಿ ನೋಡಬೇಕಿದೆ. ಜಾಸ್ತಿ ಮಾತಾಡ್ತಾನಂತೆ. ಸೊ ಹಾಗಾಗಿ ಈ ಒಂದು ಇತಿಹಾಸವನ್ನು ನೆನಪಿಟ್ಕೊಳ್ಳಿ. ಫ್ರಾನ್ಸಿಸ್ ಜವೇರಿಯವರ ಹಬ್ಬವನ್ನು ಆಚರಿಸಬೇಕಾದ್ರೆ ಇತಿಹಾಸನ ನೆನಪಿಸ್ಕೊಂಡು ನಮ್ಮ ಧರ್ಮವನ್ನು ನಾವು ಸಕ್ರಿಯವಾಗಿ ಜೀವಿಸಬೇಕಾಗಿದೆ. ಕೇವಲ ಬಾಯಿ ಮಾತಲ್ಲಿ ಅಥವಾ ನಮ್ಮ ಅಡುಗೆಗಳಿಂದ, ನಮ್ಮ ಆಚರಣೆಗಳಿಂದ, ವಿಜೃಂಭಣೆಯಿಂದ ನಾವು ಹಬ್ಬವನ್ನು ಮಾಡಿ ಮುಗಿಸಿದ್ರೆ ಸಾಲದು. ನಾವು ಧರ್ಮ ಪ್ರಚಾರ ಕಾರ್ಯದಲ್ಲಿ ನಾವೆಲ್ಲರೂ ಸಹ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕಾಗಿದೆ. ದಯವಿಟ್ಟು ಎದ್ದಲ್ಲಿ ಜಾಸ್ತಿ ಆಯಿತು ಅಂತ ಹೇಳ್ತೇನೆ. ದಯವಿಟ್ಟು ಎದ್ದಲ್ಲಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪರಮ ರಹಸ್ಯಗಳು ಆತ್ಮಗಳ ರಕ್ಷಣೆಗಾಗಿ ಸಂತ ಫ್ರಾನ್ಸಿಸ್ ಜವೇರಿಯವರಲ್ಲಿ ಹತ್ತಿ ಉರಿಸಿದ ಪ್ರೀತಿಯ ಅಗ್ನಿಯನ್ನು ನಮ್ಮಲ್ಲೂ ಹತ್ತಿ ಉರಿಯುವಂತೆ ಮಾಡಲಿ. ಹೀಗೆ ನಮ್ಮ ಕರೆಗೆ ತಕ್ಕಂತೆ ಮತ್ತಷ್ಟು ಯೋಗ್ಯರಾಗಿ ಬಾಳಿ ನಿಮ್ಮ ಕೊಯ್ಲಿನಲ್ಲಿ ಶ್ರದ್ಧೆಯಿಂದ ಶ್ರಮ ಪಡುವವರಿಗೆ ನೀವು ವಾಗ್ದಾನ ಮಾಡಿರುವ ಸಂಭಾಷಣೆಯನ್ನು ಅವರೊಂದಿಗೆ ನಾವು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಕೋರೋಣ. ಸಂತ ಫ್ರಾನ್ಸಿಸ್ ಜವೇರಿಯವರ ಬೋಧನೆಯಿಂದ ಶುಭ ಸಂದೇಶದ ಬೆಳಕನ್ನು ನಿಮಗೆ ನೀಡಿರುವ ದೇವರು ವಿಶ್ವಾಸ, ನಿರೀಕ್ಷೆ ಮತ್ತು ಪ್ರೀತಿಯ ಕೊಡುಗೆಗಳೊಂದಿಗೆ ದಯೆಯಿಂದ ನಿಮ್ಮನ್ನು ಸಮೃದ್ಧಿಗೊಳಿಸಲಿ. ತಂದೆಯ ಜ್ಯೇಷ್ಠ ಪುತ್ರ ಯೇಸು ಕ್ರಿಸ್ತರ ವಿಶ್ವಾಸದ ಬೋಧನೆಗಳಿಂದ ನಿಮ್ಮನ್ನು ಸದಾ ಪೋಷಿಸಲಿ ಮತ್ತು ನೀವು ಸತ್ಕಾರ್ಯಗಳಲ್ಲಿ ಅವಿರತವಾಗಿ ಮುಂದುವರಿಯುವಂತೆ ಮಾಡಲಿ. ನೈಜ ವಿಶ್ವಾಸದಲ್ಲಿ ನಿಮ್ಮನ್ನು ಬೆಳಗಿಸಿದ ಪವಿತ್ರಾತ್ಮರು ಕ್ರೈಸ್ತ ಜೀವನದ ಮೂಲಕ ಅಭಿವೃದ್ಧಿಯನ್ನು, ಸ್ವರ್ಗೀಯ ಕೊಡುಗೆಗಳನ್ನು ನಿಮಗೆ ಅನುಗ್ರಹಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು
ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸರ್ವೇಶ್ವರ ಪಿತನ ಸುತನ ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.